ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಾರ್ಕೆಟ್ನಲ್ಲಿ ಇವತ್ತು ಅಲ್ಲೋಲ ಕಲ್ಲೋಲ. ನಾನು ತಮ್ಲೈನ್ ಏನಂತ ಕೊಟ್ಟಿದ್ದೀನಿ, ಜುಲೈನಲ್ಲಿ ನಿಫ್ಟಿ 20,000 ಅಂತ ಬೋಲ್ಡ್ ಸ್ಟೇಟ್ಮೆಂಟ್ ಅಂತ ಅನಿಸ್ಬೋದು, ಆದರೆ ಅಷ್ಟೊಂದೇನು ದೂರ ಇಲ್ವಲ್ಲ ಸರ್ ಅಂತ ಅನ್ಬೋದು ನಿಮಗೆ. ಹಿಂದೆ ಒಂದು ಸಲ ಮಾತಾಡಿದ್ದು ನೆನಪಿದೆಯಾ? 18,000ದಿಂದ 19,000ಕ್ಕೆ ಎಷ್ಟು ದಿನ ತೊಗೊಂಡಿತ್ತು ಅಂತ, 23 ತಿಂಗಳೇನೋ ತೊಗೊಂಡಿತ್ತು. ಸೊ ಈ ಥರ ಆದಾಗ ಈಗ ಒಂದು ಹೊಸ ಪುಷ್ ಸಿಗುತ್ತಾ ನನಗೆ ಗೊತ್ತಿಲ್ಲ. ಬ್ಯಾಂಕ್ ನಿಫ್ಟಿ ಜಾಯ್ನ್ ಆಗಿರಲಿಲ್ಲ ಪಾರ್ಟಿಗೆ, ಈಗ ಬ್ಯಾಂಕ್ ನಿಫ್ಟಿ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇದೆ. ಸೊ ವೆನ್ ಬ್ಯಾಂಕ್ ನಿಫ್ಟಿ ಇಸ್ ಬುಲಿಶ್, ಐ ಆಮ್ ಆಲ್ವೇಸ್ ಬುಲಿಶ್. ಸೊ ಇದು ಮೊದಲೇ ನಾನು ಹೇಳ್ತೀನಿ, ಯಾವ ಟ್ರೇಡ್ ತೊಗೋಬೇಕು. ನಿಫ್ಟಿ ನೋಡಿ, ನಿಮ್ಗೆ ಡೈಲಿನಲ್ಲೂ ಅಷ್ಟೇ ನಿಫ್ಟಿ ಮೇಲ್ಗಡೆ ಹೋಗ್ತಾನೆ ಇದೆ, ಆದರೆ ನಿಮ್ಗೆ ಟ್ರೇಡ್ ಮಾಡೋಕ್ಕೆ ಅಂಥ ರೇಂಜ್ ಅಂತ ಸಿಗಲ್ಲ. ಆದರೆ ಯಾವಾಗ ಬ್ಯಾಂಕ್ ನಿಫ್ಟಿ ಪಿಕ್ಚರಿಗೆ ಎಂಟರ್ ಆಗುತ್ತೋ ಆವಾಗ ಎಲ್ಲದೂ ಬದಲಾಗ್ತಾ ಹೋಗುತ್ತೆ. ಇವತ್ತು ಏನಂತ ಮಾತಾಡೋಣ, ರಿಲಯನ್ಸು, HDFC ಬ್ಯಾಂಕು ದೊಡ್ಡವರೆಲ್ಲ ಮೇಲೆ ಹೋದಾಗ ನಿಫ್ಟಿನೂ ಮೇಲೆ ಹೋಗಲೇಬೇಕು. ಜೊತೆಗೆ SBI ಕೂಡ ಪಾರ್ಟಿಗೆ ಜಾಯ್ನ್ ಆಯಿತು. ವಿಪ್ರೋ $1 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾರಂತೆ ನೆಕ್ಸ್ಟ್ 3 ಇಯರ್ಸಲ್ಲಿ AI. ಸೊ ಅದು ಒಂದು ಪಾಸಿಟಿವ್ ನ್ಯೂಸ್ ಆಗಿದೆ. ಡಾಕ್ಟರ್ ರೆಡ್ಡಿಸ್ 2.7% ಬಂದಿದೆ. ಸೊ ಯಾರಪ್ಪ ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ SBI ಅಂತಲೇ ಕಾಣಿಸ್ತಾ ಇದೆ ನನಗೆ. 2.86% ಅವರೇ ಅಂತ ಅನಿಸುತ್ತೆ ಇವತ್ತು ಟಾಪ್ ಗೇನರು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಹೀರೋ ಮೋಟರ್ ಕಾಪ 1.43% ಬಂದಿದೆ. 1.68% ಬಂದಿದೆ ONGCನಲ್ಲಿ. ONGC ಇವತ್ತು ಟಾಪ್ ಲೂಸರ್. ಹಾಗಂತೇನು ನೋಡಿ ನೆಗೆಟಿವ್ ಇಲ್ಲ ಅಂತಿಲ್ಲ. ನಿಮಗೆ ONGC, TCSL ಫಾಲ್ ಬಂತು, ಏರ್ಟೆಲ್ಲು, ಟಾಟಾ ಮೋಟರ್ಸು, ಆಟೋ ಸೆಕ್ಟ್ರಲ್ಲೇ ಇವತ್ತು ಸ್ವಲ್ಪ ರೆಡ್ಡಲ್ಲಿತ್ತು. ಡಿಸ್ಪೈಟ್ ದಟ್ ನಿಫ್ಟಿ 19,700 ದಾಟಿ ಹೋಗಿದೆ. ಇನ್ನೊಂದು ಕ್ಲಾರಿಫಿಕೇಷನ್ನು ಮತ್ತು ಒಂದು ಅನೌನ್ಸ್ಮೆಂಟ್ ಅಂತ ಅಂದ್ಕೊಳ್ಳಿ. ಸೊ ಪಾಡ್ಕಾಸ್ಟ್ ಬಗ್ಗೆ ನಾನು ಲಾಸ್ಟ್ ವೀಕು ನಿಮಗೆ ಹೇಳೋಕ್ಕಾಗಿರಲಿಲ್ಲ. ಅದನ್ನ ನಾನು ವೀಕೆಂಡಲ್ಲಿ ಯೋಚನೆ ಮಾಡಿದೆ. ಯೂಟ್ಯೂಬಲ್ಲಿ ಅದೊಂದು ಹೊಸ ಆಪ್ಷನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಜಸ್ಟ್ 3 ತಿಂಗಳಾಗಿದೆ ಅಷ್ಟೇ ಯೂಟ್ಯೂಬ್ ಇದನ್ನ ಅನೌನ್ಸ್ ಮಾಡಿ. ಏನು ಅಡ್ವಾಂಟೇಜ್ ಅಂತಂದರೆ, ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ಪಾಡ್ಕಾಸ್ಟ್ನ. ನೀವು ಯಾರನ್ನಾರು ಕೂತು ಚರ್ಚೆ ಮಾಡಿದ್ದು ಆ ಥರದ್ದು ಅಪ್ಲೋಡ್ ಮಾಡ್ಬೋದು. ಬಟ್ ನಾನು ಸದ್ಯಕ್ಕೆ ಅದನ್ನ ಆಡಿಯೋ ದೃಷ್ಟಿಲಿ ಇಟ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಇನ್ ಕೇಸ್ ನಾನು ಮಾರ್ಕೆಟಿಗೆ ಟೈಮ್ ಕೊಡೋಕೆ ಆಗದಲ್ಲೇ ಇರೋ ದಿನ ಅಟ್ಲೀಸ್ಟ್ ನಿಮ್ಮ ಜೊತೆ ಆಡಿಯೋ ಮೂಲಕನಾದರೂ ಕನೆಕ್ಟ್ ಆಗ್ಬೋದು ಅಂತ. ಮತ್ತು ಕೆಲವೊಂದು ವೀಡಿಯೋ ಮಾಡಿ ತೋರಿಸುವಂಥದ್ದು ಏನೂ ಇರೋದಿಲ್ಲ. ಸೊ ನಾನು ವರ್ಡ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋ ಥರದಿರುತ್ತೆ. ಅಂಥದ್ದನ್ನೆಲ್ಲ ನಾನು ಆಡಿಯೋ ಪಾಡ್ಕಾಸ್ಟ್ ಆಗಿ ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಇದು ಯೂಟ್ಯೂಬ್ ಮ್ಯೂಸಿಕ್ ಆ್ಯಪಲ್ಲೂ ಅವೈಲೇಬಲ್ ಆಗುತ್ತಂತೆ ಮುಂಬರೋ ದಿನಗಳಲ್ಲಿ. ಯೂಟ್ಯೂಬ್ ವೀಡಿಯೋ ಅಷ್ಟೇ ಅಲ್ಲದೆ ನೀವು ಸಾಂಗ್ಸ್ ಎಲ್ಲ ಯಾವ ರೀತಿ ಕೇಳ್ತಿರೋ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪಲ್ಲೂ ಕೂಡ ನೀವು ಅದನ್ನ ಕೇಳ್ತಾ ಹೋಗ್ಬೋದು. ಇನ್ನೂ ಯೂಟ್ಯೂಬ್ ಅದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ ನಂದು ಸಾಧ್ಯವಾದಾಗ ನಾನು ಅದರಲ್ಲಿ ಪ್ಲೇ ಮಾಡ್ತಾನೆ ಇರ್ತೀನಿ. ಅದರಲ್ಲಿ ಸೊ ಆ ಒಂದು ಹೊಸ ಪಾಡ್ಕಾಸ್ಟ್ ಸೀರೀಸ್ನಲ್ಲಿ ನಾನು ನಿಮಗೆ ಟರ್ನ್ ಓವರ್ ಗೈಡ್ಲೈನ್ಸ್ ಬಗ್ಗೆ ಹೇಳಿದ್ದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನ ಚೆಕ್ಔಟ್ ಮಾಡ್ಬೋದು. ಜೊತೆಗೆ ಥಿಂಕ್ ಬಿಫೋರ್ ಯು ಟ್ರೇಡ್ ಅಂತ ನಾನು ಹಾಕಿದ್ದೀನಿ ನೋಡಿ. ಅದಕ್ಕೆ ನಾನು ಈಗಲೂ ಕೂಡ ಕಟ್ಟಬದ್ಧನಾಗಿದ್ದೀನಿ. ಅಂದರೆ ನೀವೇನಾದ್ರು ಮನೆಯಲ್ಲಿ BPL ಕಾರ್ಡ್ ಹೊಂದಿರೋರಾದರೆ, ಅಥವಾ ಯಾವುದಾದ್ರು ಗ್ಯಾರಂಟಿ ಸ್ಕೀಮಿಗೆ ಅಪ್ಲೈ ಮಾಡಬೇಕು ಅಂತ ನೋಡ್ಕೊತಾ ಇದ್ದೀರಾ, ಫೈಲ್ ಮಾಡಿದ್ರೆ ಆಮೇಲೆ ನಿಮ್ಗೆ ನಿಂತೋಗುತ್ತೆ ಅನ್ನೋ ಭಯ ಇದ್ದರೆ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ. ಎರಡರಲ್ಲಿ ಒಂದು ಚೂಸ್ ಮಾಡಿ. ಈಗ 2,000 ಏನೋ ಕೊಡ್ತಾರಲ್ವ ಅವರು ಮನೆಯಲ್ಲಿ, ಜೊತೆಗೆ ನಿಮ್ಮ ರೇಷನ್ದು ಅಂತೆಲ್ಲ ಸೇರಿಸಿದ್ರೆ ಒಂದು $5,000 ಐಟಮ್ ನಿಮಗೆ ಮನೆ ಕೊಡ್ತಿದ್ದಾರೆ ಅಂತ ಅನ್ಕೋಣ. 10 kg ಅಕ್ಕಿ, ಬೇರೆ ಬೇಳೆ ಕಾಳು ಎಲ್ಲ ಸೇರಿ. ಸೊ ಒಂದು $5,000 ನಿಮಗೆ ಗೌರ್ಮೆಂಟಿಂದ ಬರ್ತಾ ಇದೆ ಅಂತ ಅನ್ಕೋಣ ಒಂದು ತಿಂಗಳಿಗೆ. ಸೊ ಅಷ್ಟು ನಿಮಗೆ ಟ್ರೇಡಿಂಗಲ್ಲಿ ಮಾಡೋಕ್ಕಾಗಲ್ಲ ಅಂತಂದರೆ ದಯವಿಟ್ಟು ಟ್ರೇಡಿಂಗ್ ಮಾಡೋಕ್ಕೆ ಬರಬೇಡಿ. ಯಾಕೆಂದರೆ ಅದರಲ್ಲೇ ನೀವು ತೊಗೊಂಡು ಹೋಗಿ. ಯಾಕೆಂದರೆ ನೀವು ಅದನ್ನು ತೊಗೋಬೇಕು ಅಂತಂದರೆ ನೀವು ITR ಫೈಲ್ ಮಾಡಿದ್ರೆ ನಿಮಗೆ ನಿಂತು ಹೋಗುತ್ತೆ ಅಂತಿದೆಯಲ್ವಾ. ನೋಡಿ, ಕರ್ನಾಟಕದಲ್ಲಿ 1,20,000ಕ್ಕಿಂತ ಜಾಸ್ತಿ ಇದ್ದರೆ ಅವ್ರನ್ನ ಬಡವರು ಅಂತ ಕರೆಯೋಕ್ಕಾಗಲ್ಲ. ವಾರ್ಷಿಕ ಆದಾಯ BPL ಕಾರ್ಡಿಗೆ ನೀವು ಬರಬೇಕು ಅಂದರೆ ವಾರ್ಷಿಕ ಆದಾಯ 1,20,000ಕ್ಕಿಂತನೂ ಕಮ್ಮಿ ಇರಬೇಕು. ಅಷ್ಟಿದೆಯಾ ನಿಮಗೆ? ಅಥವಾ ಬಡತನದ ಮೇಲೇ ಜಾಸ್ತಿ ಮಾಡಬೇಕು? ಇದೇನು 1,20,000 ಎಲ್ಲರ ಹತ್ರನೂ ಇರುತ್ತೆ, TV ಇರೋಂಗಿಲ್ಲ, ಮನೆಯಲ್ಲಿ ವೆಹಿಕಲ್ ಇರೋಂಗಿಲ್ಲ ಅಂತಂದರೆ ನನಗೆ ಆ ಡಿಸ್ಕಷನಲ್ಲಿ ನಾನಿಲ್ಲ. ಸೊ ನಮ್ಮ ಹತ್ರ ಇರೋದು ಏನಿದೆ ಅದನ್ನು ನಾನು ಹೇಳ್ತೀನಿ. ಸೊ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನು ತೊಗೊಳಕ್ಕೆ ನಿಮ್ಗೆ ಆಸಕ್ತಿ ಇದೆ ಅಂತಂದರೆ ನೀವು ಗ್ಯಾರಂಟಿ ಸ್ಕೀಮ್ಗಳಲ್ಲೇ ಕಂಟಿನ್ಯೂ ಆಗಬೇಕು ಅಂತಂದರೆ ಟ್ರೇಡಿಂಗ್ ಮಾಡೋಕ್ಕೆ ಬರಬೇಡಿ. ಯಾಕಂದರೆ ಟ್ರೇಡಿಂಗ್ ಮಾಡ್ತಿದ್ದೀರ ಅಂದರೆ ITR ಫೈಲ್ ಮಾಡಬೇಕು ಸರ್. ITR ಫೈಲ್ ಮಾಡೋದು ನಮ್ಮ ಧರ್ಮ. ಟ್ಯಾಕ್ಸ್ ಆಡಿಟ್ ಮಾಡಿಸ್ಬೇಕಾ, ಲಾಸ್ ಇದ್ರೂ ನಾನು ಟ್ಯಾಕ್ಸ್ ಕಟ್ಟಬೇಕಾ ಅಂತ ಕೆಲವರು ಕ್ವಶನ್ ಕೇಳ್ತಾ ಇದ್ದೀರಾ. ಬೇಕಾಗಿಲ್ಲ. ಸೊ 1 ಕೋಟಿಗಿಂತ ನಿಮ್ಮದು ಕೆಳಗಡೆ ಟರ್ನ್ ಓವರ್ ಇರೋ ತನಕ, ಟರ್ನ್ ಓವರ್ ಅಂದರೆ ಏನು, ಪ್ರಿಸಂಪ್ಟಿವ್ ಟ್ಯಾಕ್ಸೇಷನ್ ಅಂದರೆ ಏನು, ಟ್ಯಾಕ್ಸ್ ಆಡಿಟ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಸಾಕಷ್ಟು ಶ್ರಮ ಕೊಟ್ಟಾಗಿದೆ ಈ ವೀಕೆಂಡಲ್ಲಿ ಅದನ್ನು ಓದಿ ತಿಳ್ಕೊಳ್ಲಿಕ್ಕೆ. ಸೊ ಖಂಡಿತ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಜುಲೈ 31 ಒಳಗಡೆ ಫೈಲ್ ಮಾಡೋದ್ರೊಳಗೆ ಮಾಡ್ತೀನಿ. ITR 3 ಡೆಮೋ ತೋರಿಸಿ ಅಂತಲೂ ಕೆಲವರು ಕೇಳಿದ್ರೆ, ಸಾಧ್ಯ ಆದರೆ ಅದನ್ನು ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸುಮಾರು ಹೊತ್ತು ಶ್ರಮ ಹಿಡಿಯುತ್ತೆ ಅದಕ್ಕೆಲ್ಲ. ನಾನು ಚಾರ್ಟ್ ಸ್ಟಾಕ್ ಮಾಡಲಿಕ್ಕೆ ನಾವು ಅದರಲ್ಲೇ ಇರ್ತೀವಲ್ಲ, ಸೊ ಬಂದು ಹೇಳ್ಬೋದು. ಬಟ್ ಈ ರೀತಿ ಗೊತ್ತಿಲ್ಲದ ವಿಷಯನ ನಾವು ಎಕ್ಸ್ಪ್ಲೋರ್ ಮಾಡಿ ಅದ್ರ ಬಗ್ಗೆ ಓದಿ ಅದನ್ನು ಅರ್ಥ ಮಾಡ್ಕೊಂಡು ನಿಮಗೆ ತಿಳಿಸೋಷ್ಟಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ. ಅದನ್ನು ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ನಾನು ಎಲ್ಲ ರೀತಿಯ ಮಾಹಿತಿನೂ ಕೊಡೋಕ್ಕೆ ಹೋಗೋದಿಲ್ಲ. ಮೇಯ್ನಾಗಿ ಇನ್ವೆಸ್ಟರ್ ಆಗಿ, ಟ್ರೇಡರ್ ಆಗಿ ಏನು ಮಾಹಿತಿ ಬೇಕೋ ಇನ್ಕಮ್ ಟ್ಯಾಕ್ಸಿಂದು ಅದ್ರಿಗೆ ಮಾತ್ರ ಕವರ್ ಮಾಡೋಣ ಅಂತಿದ್ದೀನಿ. ಜೊತೆಗೆ ಸ್ಯಾಲ್ರಿಡ್ ಅವ್ರಿಗೆ ಏನಿದೆಯೋ ಅದು. ಸೊ ಈ ವೀಕೆಂಡಲ್ಲಿ ಸಾಕಷ್ಟು ವೀಡಿಯೋಸ್ಗಳು ಬಂದಿದೆ. ಟ್ಯಾಕ್ಸೇಷನ್ ಬಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ, 80G ಬಗ್ಗೆನೂ ಮಾಡಿದ್ದೀನಿ. ಯಾರಾದರೂ ಗೊತ್ತಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಯಾಕೆ ಇದನ್ನೆಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಅಂದರೆ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಅನಿಸ್ತು. ಈ ಕ್ವಶನ್ ಎಲ್ಲರೂ ಕೇಳಿದ್ರಿ. ಸೊ ಆತಂಕ ಪಟ್ಕೊಳೋದು ಏನೂ ಇಲ್ಲ. ಬಟ್ ಸ್ಟಿಲ್ ನೀವು ಟರ್ನ್ ಓವರ್ನ 6% ಮಾಡ್ತಾ ಇದ್ದೀರಾ ಇಲ್ಲೋ ಅನ್ನೋದು ಆ ಒಂದು ಬೇಸಿಕ್ ಅದನ್ನಾದರೂ ನೀವು ಇಟ್ಕೊಂಡು ಜರ್ನಲ್ ಬರೆಯೋದ್ರ ಮೂಲಕ ನೀವು ಟ್ರೇಡ್ ಮಾಡ್ತಾ ಹೋದರೆ ಸ್ವಲ್ಪ ಎಂಟ್ರಿನಲ್ಲಿ ಎಕ್ಸಿಟಲ್ಲಿ ಸ್ವಲ್ಪ ಶಿಸ್ತಾಗಿರ್ತೀರಾ ಅನ್ನೋದು ನನ್ನ ಒಂದು ಕಳಕಳಿ. ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ. ಜೊತೆಗೆ 3 ಬೇಸಿಕ್ ರೂಲ್ ಗೊತ್ತೇ ಇದೆ: ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಎಮರ್ಜೆನ್ಸಿ ಫಂಡ್. ಅದೆಲ್ಲ ಮಾಡಿಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟಿಗೋ ಟ್ರೇಡಿಂಗಿಗೋ ಬನ್ನಿ. ದಯವಿಟ್ಟು ಸಾಲ ಮಾಡಿ ರಿವೆಂಜ್ ಟ್ರೇಡಿಂಗ್
ಮಾಡೋದಾಗಲಿ ಮಾಡಬೇಡಿ. ಯಾರಿಗಾದರೂ ಆ ರೀತಿ ಎನ್ಕರೇಜ್ ಆಗುತ್ತೇನೋ ನನ್ನ ಚಾನಲಿಂದ ಅನ್ನೋ ಒಂದು ಉದ್ದೇಶದಿಂದ ಇದಿಷ್ಟನ್ನು ಇವಾಗ ಹೇಳಿದೆ ಆಯಿತು. ಸೊ ನೋಡ್ತಾ ಹೋಗೋಣ ಟ್ರೇಡ್ ಯಾವ ರೀತಿ ಇತ್ತು ಅಂತ. ಸೊ ನಿಫ್ಟಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು, ಬಸ್ ಸ್ಟ್ಯಾಂಡ್ನ ಬಿಟ್ಟು ಆಚೆ ಹೋಗ್ತಾ ಇದೆ ಇವಾಗ. ಸೊ ನಿಫ್ಟಿ ಈಸ್ ಲುಕಿಂಗ್ ಬುಲ್ಲಿಶ್. ಇದೇ ಕಾರಣಕ್ಕೆ ನಾನು ಹೇಳ್ತಿರೋದು 20,000 ನಮಗೆ ನೋಡ್ಲಿಕ್ಕೆ ಸಿಗುತ್ತಾ ಅಂತ. ಯಾಕೆಂದರೆ 19,000 ನಾವು ಬಂದು ಒಂದು 15 ದಿನ ಆಯಿತು ಅನ್ಸುತ್ತೆ. ಇಲ್ಲೆಲ್ಲೋ ಈ ರೇಂಜಲ್ಲಿ ಇದ್ದಾಗ 19,000 ಟ್ರೈ ಮಾಡಿದ್ದಲ್ವಾ. ಸೊ 19,000 ಆಗಿ ಇಷ್ಟು ದಿನ ಆಗೋಗಿದೆ, ಒಂದು 15 ದಿನ ಆಗೋಗಿದೆ 19,000 ನಾವು ಬಿಟ್ಟು ಮೇಲ್ಗಡೆ ಬಂದು. ಸೊ ಇನ್ನೊಂದು 15 ದಿನದಲ್ಲಿ ನಾವು ಇನ್ನೊಂದು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದ್ರೂ ಇನ್ನು 15 ದಿನದಲ್ಲಿ ಅಂದರೆ ಈ ತಿಂಗಳು ಎಂಡಲ್ಲಿ ಒಟ್ಟಿನಲ್ಲಿ 20,000 ನಾವು ನೋಡ್ತೀವ ನಿಫ್ಟಿನಲ್ಲಿ ಅನ್ನೋದು. ಅದು ಈ ವಾರದಲ್ಲೇ ಆದರೆ ನಂಗೆ ಗೊತ್ತಿಲ್ಲ, ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡಿದ್ರೆ ಆ ರೀತಿ ಆಗ್ಬೋದು. ಯಾಕೆಂದರೆ ನೋಡಿ ಈ ವಾರ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಂಪ್ನಿಗಳದ್ದು ಎಲ್ಲರದು ಕೂಡ ರಿಸಲ್ಟ್ ಬರೋದಿದೆ. ಕೆಲವರು ಕೇಳಿದ್ರ ICICI ಬ್ಯಾಂಕಿಂದ ಯಾವಾಗ ರಿಸಲ್ಟ್ ಅಂತ. ICICI ಬ್ಯಾಂಕ್ ಅವರು ಶನಿವಾರ ಬರ್ತಾ ಇದ್ದಾರೆ, 22ನೇ ತಾರೀಕು ಬರ್ತಾ ಇದ್ದಾರೆ. ಸೊ ಇವತ್ತು HDFC ಬ್ಯಾಂಕ್ ಅವ್ರು ಬಂದರು, ನಾಳೆ ಇಂಡಸ್ಇಂಡ್ ಬ್ಯಾಂಕ್ ಅವ್ರು ಬರ್ತಾ ಇದ್ದಾರೆ, ಗುರುವಾರ HUL ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಇನ್ಫೋಸಿಸ್ ಬರ್ತಾರೆ, ಅದೇ ರೀತಿ ಶುಕ್ರವಾರ ರಿಲಯನ್ಸ್ ಬರ್ತಾ ಇದೆ. ಸೊ ಇನ್ನೇನು ಬೇಕು ನಿಮಗೆ, ಶನಿವಾರ ICICI ಬ್ಯಾಂಕ್, ಎಲ್ಲ ದೊಡ್ಡ ಕಂಪ್ನಿಗಳದ್ದು ರಿಸಲ್ಟ್ ಈ ವಾರ ಬರೋಕ್ಕಿದೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ. ನೋಡಿ ನಿಫ್ಟಿನಲ್ಲಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಏನಾಗಿದೆ, ಇದು ವೆರಿ ಇಂಪಾರ್ಟೆಂಟ್. ಆ ಬಸ್ ಸ್ಟ್ಯಾಂಡಿಂದ ಈಗ ಬ್ರೇಕ್ಔಟ್ ಕೊಡ್ತಾ ಇದೆ. ಸೊ ಇದೇ ನಿಮ್ಮ ಸ್ಟಾಪ್ ಲಾಸ್ ಲೆವೆಲ್. ಹೋದರೆ ನೆಕ್ಸ್ಟ್ 20,000 ತನಕ ನಾವು ಟ್ರೈ ಮಾಡ್ತಾ ಹೋಗ್ಬೋದು. ಎವ್ರಿ 50 ಪಾಯಿಂಟ್ಸ್ 100 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಿಫ್ಟಿನಲ್ಲಿ. ಬಟ್ ನಿಫ್ಟಿನಲ್ಲಿ ವೀಕ್ ಅನ್ನೋದಕ್ಕೆ ಇದುವರೆಗೂ ಒಂದು ಆಸ್ಪದನೆ ಕೊಟ್ಟಿಲ್ಲ. ಅದು ಕಂಟಿನ್ಯೂಸ್ಗೆ ಟ್ರೆಂಡ್ ಲೈನ್ ಬಂದಾಗೆಲ್ಲ ರೆಸ್ಪೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾನೆ ಇದೆ. ಸೊ ಕೆಳಗಡೆ ಬಂದ್ರೂ ಇದರ ಬೇಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. 19,300 ಬರುತ್ತೆ, ಬಟ್ 19,400 ಕೂಡ ಬೀಟ್ ಆಗುವಂಥದ್ದು ಕಷ್ಟ ಇದೆ. ಸೊ ಓವರ್ ಆಲ್ ಟ್ರೇಡ್ ಯಾವ ರೀತಿ ಇತ್ತು ಇವತ್ತು ನೋಡ್ತಾ ಹೋಗೋದಾದ್ರೆ ನಿಫ್ಟಿನಲ್ಲಿ. ಸೊ ನಿಫ್ಟಿ ಓಪನ್ ಆದಾಗೆಲ್ಲ ಇತ್ತು ನೋಡಿ, 15 ಮಿನಿಟ್ಸ್ಗೆ ಹಾಕೊಂಡ್ರೆ ನಿಮ್ಗೆ ಸಾಕಷ್ಟು ಹೆಲ್ಪ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾನು ಹೇಳ್ತಾನೆ ಇದ್ದೀನಿ. ಸೊ ನೀವು 15 ಮಿನಿಟ್ಸಲ್ಲಿ ನೋಡೋದಾದ್ರೆ ಇಲ್ಲೊಂದು ಟ್ರೆಂಡ್ ಲೈನ್ ಇತ್ತು. ಸೊ ಅಲ್ಲಿಗೆ ಬಂದು ಮುಗಿದಿತ್ತು, ಅದೇ ಝೋನಲ್ಲಿ ಓಪನ್ ಆಗಿದೆ. ಇಲ್ಲಿ ಮಾರೋಬಾಜು ಕ್ಯಾಂಡಲ್ ಅದರಿಂದ ಬಿಟ್ಟು ಕೆಳಗಡೆ ಬಂದಿಲ್ಲ. ಹಿಂದಿನ ಕ್ಲೋಸಿಂಗ್ ರೈಸು ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡೋದಾಗಿದೆ, ನಿಧಾನಕ್ಕೆ ನೀವು ಟ್ರೇಡ್ ಮಾಡ್ತಾನೆ ಹೋಗ್ಬೋದಿತ್ತು. 19,550 710 ಈ ರೀತಿ ಇತ್ತು. ಬಟ್ ನಾನು ಫೋಕಸ್ಸು ಜಾಸ್ತಿ ನಿಫ್ಟಿ ಕೊಡ್ತಾ ಇಲ್ಲ, ಯಾಕೆಂದರೆ ಬೇರೆದು ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ. ಹಾಗಂತ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ ಅಂತಲ್ಲ. ಇವತ್ತು ಒಳ್ಳೆ ರೇಂಜ್ ಇತ್ತು, ಬಟ್ ಸಣ್ಣದಾಗಿ ಮೂವ್ಮೆಂಟ್ ಮಾಡ್ಕೊಂಡು ಹೋಗುತ್ತೆ. ನೀವು ಖಂಡಿತ ಟ್ರೇಡ್ ಮಾಡ್ಬೋದು ಆದರೂ ನಿಫ್ಟಿನಲ್ಲಿ. ಸೊ ನಿಫ್ಟಿನಲ್ಲಿ ಹೇಳೋಂಥದ್ದು ಏನಿಲ್ಲ, ಏನು ಡೌಟು ಕ್ಲಾರಿಟಿ ಇಲ್ಲ ಅಥವಾ ಕೆಳಗಡೆ ಹೋಗ್ತಿದೆ ಹಂಗೆ ಆಟಾಡಿಸ್ತಿದೆ ಏನೂ ಇಲ್ಲವೇ ಇಲ್ಲ. ಇವತ್ತು ಓವರ್ ದ ಡೇ ಪೂರ್ತಿಯಾಗಿ ನಿಮಗೆ ಬುಲಿಶ್ ಆಗಿ ಆಗ್ತಾ ಹೋಯಿತು. ಸೊ ನಿಫ್ಟಿನಲ್ಲಿ ನಾಳೆ 19,680 ಇವತ್ತಿನ ಮಾರೋಬಾಜು ಕ್ಯಾಂಡಲ್ ಮಾಡಿತ್ತಲ್ಲ ಲಾಸ್ಟ್ 3 ಗಂಟೆ ಮೂವು, ಆ ಝೋನಿಂದ ಈ ಝೋನ್ ಕ್ಲೋಸಿಂಗ್ ಒಳಗಡೆ ಏನಾದರೂ ಓಪನ್ ಆದರೆ 19,735ರಿಂದ ನೋಡಿ 680 ಈ ಝೋನಲ್ಲಿ ಇಲ್ಲಿ ವೆಯ್ಟ್ ಮಾಡಿ ನಿಮಗೆ ಬ್ರೇಕ್ಔಟ್ ಕೊಟ್ಟರೆ ಮತ್ತೆ 19,800 ತನಕ ನೀವು ಹೋಗ್ಬೋದು. ಇಲ್ಲಿ ಕೆಳಗಡೆ ಬಂತ ಹೋಯಿತು ಅಂತಂದರೆ ಈ ಬಸ್ ಸ್ಟ್ಯಾಂಡ್ ಬಂದಿದೆಯಲ್ಲ, ಅಂದರೆ ಸರಿ ಸುಮಾರು 19,630 ಲೆವೆಲ್, ಇದನ್ನು ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಬಟ್ ನಿಫ್ಟಿನಲ್ಲಿ ಟ್ರೇಡ್ ತೊಗೋಬೇಕು ಅಂದರೆ ಒಂದು ಗುಂಡಿಗೆ ಜಾಸ್ತಿ ಇರಬೇಕು ಅಂತ ಹೇಳ್ತೀನಿ. ಇನ್ನೇನು ಹೇಳೋಣ, ಆ ರೀತಿ ಇದೆ ಸೆಂಟಿಮೆಂಟು. ಸೊ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಬಟ್ ಅಟ್ರಾಕ್ಟಿವ್ ನಾಳೆ ಅಫ್ಕೋರ್ಸ್ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಆಗಿರುತ್ತೆ. ಹಾಗಾಗಿ ನಾನು ಜಾಸ್ತಿ ಹೇಳ್ತಾ ಇಲ್ಲ ನಿಫ್ಟಿ ಬಗ್ಗೆ. ಸೊ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಎಷ್ಟು ಸಲ ಹೇಳಿದ್ದೀನೋ ಗೊತ್ತಿಲ್ಲ, ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್, ಲಾಂಗರ್ ದ ಚಾನಲ್, ಲಾಂಗರ್ ದ ಟೈಮ್ ಫ್ರೇಮ್, ಅದಾದಮೇಲೆ ನಿಮಗೆ ಏನು ಬ್ರೇಕ್ಔಟ್ ಬರುತ್ತೋ ಅದು ಸಿಕ್ಕಾಪಟ್ಟೆ ಇರುತ್ತೆ ಅಂತ. ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಈ ಮೂನ ಈಗ ಚಾರ್ಟ್ ಸ್ಟಾಕ್ ಬರೋಕ್ಕಿಂತ ಮುಂಚೆ ಅಷ್ಟೇ ನೋಡಿದ್ದು. 2 ಕಾಲ ಆದಮೇಲೆ ನಾನು ಇಲ್ಲಿ ಈ ಝೋನಲ್ಲೆಲ್ಲ ಇದಕ್ಕೆ ಮಾರ್ಕೆಟ್ ವಾಚ್ ಮಾಡಿದ್ಬಿಟ್ರೆ ಆಮೇಲೆ ಇದಿಷ್ಟೂ ನಾನು ನೋಡಿರಲಿಲ್ಲ. ಅಂತಹ ಸ್ಪೆಕ್ಟ್ಯಾಕ್ಯುಲರ್ ಆಗಿ ಮೇಲ್ಗಡೆ ಹೋಗಿದೆ. ಜೊತೆಗೆ ಪೊಸಿಷನಲ್ ಟ್ರೇಡು ಹಿಂದೆ ಒಂದ್ಸಲ ನಾನು ಎಲ್ಲರ ಜೊತೆನೂ ಶೇರ್ ಮಾಡಿದ್ದೆ. ನೋಡಿ ಯಾಕೆ ಇದನ್ನ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಮಾರ್ಕೆಟ್ನಲ್ಲಿ ಒಂದು ಸ್ಟಿಕ್ ವ್ಯೂ ಇಟ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಚಳ್ಳೆ ಹಣ್ಣು ತಿನ್ಸುತ್ತೆ ಅನ್ನೋದಕ್ಕೆ. ಜಸ್ಟ್ ಲಾಸ್ಟ್ ವೀಕ್ ನಿಮ್ಗೆ ನಾನು ಹೇಳಿದ್ದೆ ಈ ಎಕ್ಸ್ಪೈರ್ 20 ಜುಲೈದು 46,000 P ನಾನು ತೊಗೊಂಡಿದ್ದೀನಿ ಅಂತ. 46,000 P ಅನ್ನೋದು 1,500 ಪಾಯಿಂಟ್ಸ್ ಆಚೆ ಇತ್ತು ಹೋದ್ವಾರ ನೋಡೋದಾದ್ರೆ. 44,500 ಬಂದು ಟೆಸ್ಟ್ ಆಗ್ತಾ ಇದೀವ ಅಂತ. ಇವತ್ತು ನೋಡಿ 2 ದಿನ ಕಳೆದು ವಾಪಸ್ ಬರೋಷ್ಟೊತ್ತಿಗೆ 46,000 ಇಲ್ಲೇ ಇದೆ 46,000 ಇವಾಗ. ಸೊ ಯಾವತ್ತು ಏನು ಮಾಡಿದ್ವಿ ನಾವು, ಶುಕ್ರವಾರ ಅದನ್ನ ಎಕ್ಸಿಟ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಈ ರೀತಿಗೆ ವೀಕೆಂಡಲ್ಲಿ ಯಾವತ್ತು ಪೊಸಿಷನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದು ವೆರಿ ಡೇಂಜರಸ್ ಅನ್ನೋಕ್ಕೆ ಇದನ್ನು. ಇವತ್ತು ಕೂಡ ಕೆಲವರು ಪಿ ಸೆಂಟಿಮೆಂಟ್ ಅಂತ ಇದ್ರಿ, ಬಟ್ ಯಾವ ರೀತಿ ಅನ್ನೋದನ್ನು ನೀವು ಸ್ವಲ್ಪ ಅನಲೈಸ್ ಮಾಡ್ಕೋಬೇಕು. ಖಂಡಿತ ನೀವು ಸೆಂಟಿಮೆಂಟ್ ಇಟ್ಕೊಂಡು ನಾನು ತಪ್ಪು ಅಂತ ಹೇಳ್ತಾನೆ ಇಲ್ಲ, ಬಟ್ ಎಲ್ಲಿ ನನ್ನ ತಪ್ಪು ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇಲ್ಲ ಅಂದರೆ ನಿಮಗೆ ಚಳ್ಳೆ ಟೆನ್ಸ್ ಆಗುತ್ತೆ. ಸೊ ಬೆಳಗ್ಗೆಯಿಂದ ನಿಮ್ಗೆ ಇಷ್ಟು ಜೋರಾಗಿ ಬಿದ್ದರೂ ಸೊ ನಾನೇನು ಅಪ್ಡೇಟ್ ಅಂತ ಕೊಟ್ಟಿದ್ದೆ ನಿಮಗೆ ಇವತ್ತು, ದಯವಿಟ್ಟು ಸಿ ಕಡೆ ನೋಡಿ ಪಿ ಕಡೆ ಹೋಗಬೇಡಿ ಅಂತ ಹೇಳಿದೆ. ಇದಕ್ಕೆ ಸ್ವಲ್ಪ ಗಮನಿಸ್ತಾ ಬನ್ನಿ. ನಿಮಗೆ ಇದು ಇವತ್ತಿನ ವೀಡಿಯೋ ಯಾವ ಥರ ಹೋಗುತ್ತೋ ಗೊತ್ತಿಲ್ಲ, ನನಗೆ ಆಚೆ ಈಚೆ ಮಾಡ್ತಾ ಇದ್ದೀನಿ ಕಾನ್ಸೆಪ್ಟ್ಸು, ಬಟ್ ತುಂಬ ಇಂಪಾರ್ಟೆಂಟ್ ಇದನ್ನ ನೋಡ್ತಾ ಬನ್ನಿ. ಸೊ ಇಲ್ಲಿ ಒಂದು ಚಾನಲ್ ಕ್ರಿಯೇಟ್ ಆಗಿದೆ. ಈ ಚಾನಲ್ ನಿಮಗೆ ಇಲ್ಲಿ ಬರ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ, ಬರ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ, ಇದೇ ರೀತಿ ಆಗ್ತಾ ಬಂದಿತ್ತು. ನೋಡಿ ಇಲ್ಲಿ ಮೇಲ್ಗಡೆ ಹೋಗುವಾಗಲಿ ಇನ್ನೂ ಕೆಳಗಡೆ ಬರ್ತಾ ಹೋಯಿತು. ಸೊ ಇಲ್ಲಿ ಪವರೇ ಇಲ್ಲ ಅನ್ನೋ ಥರ ಆಗೋಗಿತ್ತು. ಸೊ ಈ ಪರ್ಟಿಕ್ಯುಲರ್ ಪೋರ್ಷನಲ್ಲಿ ನಾನು ಲಾಸ್ಟ್ ವೀಕನ್ನು ಅಪ್ಡೇಟ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಟ್ರೆಂಡ್ ಲೈನ್ ಟೆಸ್ಟ್ ಮಾಡೋಕ್ಕೆ ಬಂದೇ ಇಲ್ಲ, ಮಾರ್ದಿನ ದಿನ ಗ್ಯಾಪ್ ಅಪ್ ಹೋಗ್ತಾ ಇದೆ. ಇದೊಂದು ವಾರ್ನಿಂಗ್ ಸೈನ್ ನಮಗೆ ಅಂತ ನಿಮ್ಗೆ ಹೇಳಿದ್ದೆ. ಸೊ ಇನ್ನು ಒಂದು ಡಿಪ್ ಅಂದರೆ ನಾನು 44,500 ಎಕ್ಸಿಟ್ ಮಾಡೋಣ ಅಂತ ಕಾಯ್ತಾ ಇದ್ದೆ ಅಲ್ಲಿ. ಸೊ ಅದೇನಾಯಿತು, ನಮ್ಮ ಪೊಸಿಷನ್ ಇಲ್ಲಿ ಬಂದಿದ್ದಿನ ಈ ಟೈಮಲ್ಲಿ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ. ಅದಾದಮೇಲೆ ನೋಡಿ ವಾಪಸ್ ಮತ್ತೆ ಅವತ್ತು ರಿಕವರಿ ಕೊಟ್ಟು ಕ್ಲೋಸ್ ಆಗಿತ್ತು. ಯಾವತ್ತು ಇಸ್ರೋ ಲಾಂಚ್ ಆಗಿತ್ತಲ್ಲ ಅವತ್ತು ಶುಕ್ರವಾರ ದಿನ. ಸೊ ಈಗೇನಾಗಿದೆ, ಇವತ್ತು ಆ ಝೋನಿಂದ ರಿಜೆಕ್ಷನ್ ಬರ್ತಾ ಇದೆ. ಇಲ್ಲಿ ಸುಮಾರು ಜನ ಟ್ರ್ಯಾಪ್ ಎಲ್ಲ ಆಗಿರ್ತಾರೆ. ಅಂದರೆ ಈ ಟ್ರೆಂಡ್ ಲೈನ್ ಇಲ್ಲೂ ಅದೇ ರೀತಿ ಇದೆ, ಆ ಟ್ರೆಂಡ್ ಲೈನ್ ಬಿಟ್ಟು ಮೇಲ್ಗಡೆ ಹೋಗ್ತಾ ಇಲ್ಲ. ಇಲ್ಲಿಂದ ಇವಾಗ ಮತ್ತೆ ಕೆಳಗಡೆ ಇಲ್ಲಿ ತನಕ ಟ್ರೆಂಡ್ ಲೈನಿಗೆ ಬಂದು ಟೆಸ್ಟ್ ಆಗುತ್ತೆ. 44,400 300 ಬರುತ್ತೆ ಅಂತ ನಿಮ್ಮ ಅಸಂಪ್ಷನ್ ಇರುತ್ತೆ. ತಪ್ಪನ್ನು ಹೇಳ್ತಾ ಇಲ್ಲ, ಯಾಕಂದರೆ ಸ್ಟಿಲ್ ಇಂದ ರೇಂಜು ಕರೆಕ್ಟಾಗಿದೆ, ಎಲ್ಲ ಇದೆ. ಆದರೆ ಇಲ್ಲಿ ಲೋಗ್ ಎಲ್ಲಿ ಹೋಗಿ ಟೆಸ್ಟ್ ಆಗಬೇಕಾಗಿತ್ತು ಅದಾಗಿಲ್ಲ. ಇಲ್ಲಿ ಪ್ಯಾಟರ್ನ್ ಬ್ರೇಕ್ ಆಗಿತ್ತು, ಇಲ್ಲೂ ಪ್ಯಾಟರ್ನ್ ಬ್ರೇಕ್ ಆಗಿತ್ತು. 2 ದಿನ ಪ್ಯಾಟರ್ನ್ ಬ್ರೇಕ್ ಆಗಿ ಹಾರಿಜಾಂಟಲ್ ಸಪೋರ್ಟ್ ತೊಗೊಂಡಿದೆ 44,600. ಜೊತೆಗೆ ನಿಫ್ಟಿನಲ್ಲಿ ಡೈಲಿ ಕ್ಯಾಂಡಲಲ್ಲಿ ಹೇಳೋದೆ ನಾನು ನಿಫ್ಟಿ ಅಂತೀನಿ. ಬ್ಯಾಂಕ್ ನಿಫ್ಟಿನಲ್ಲಿ ಯಾರಿಗೆ ನೆನಪಿದೆ ದಯವಿಟ್ಟು
ದಯವಿಟ್ಟು ಶುಕ್ರವಾರ ವೀಡಿಯೋ ನೋಡಿದವರು ಕಮೆಂಟ್ ಮಾಡ್ಬೇಕು ನೀವು. ಇಲ್ಲಿ 44,600 ಹ್ಯಾಮರ್ ಮಾಡೋಗಿದೆ, ಇದಕ್ಕೆ ಬೆಲೆ ಇದ್ದೇ ಇರುತ್ತೆ ಅಂತ ಇದನ್ನು ಹೇಳೋಗಿದ್ದೀನಿ. ಹ್ಯಾಮರ್ ಇತ್ತು ಅಂತಂದರೆ ನೀವು ಅಲರ್ಟ್ ಆಗಬೇಕು. ಯಾಕೆ ಮಲ್ಟಿಪಲ್ ಟೈಮ್ ಫ್ರೇಮಲ್ಲಿ 15 ನಿಮಿಷದಲ್ಲಿ 1 ಡೇನಲ್ಲಿ ಹೋಗಿ ನೀವು ವಾಚ್ ಮಾಡಬೇಕು ಅಂದರೆ ಇದೇ ಒಂದು ಉದ್ದೇಶಕ್ಕೆ. ಇವತ್ತು ನೋಡಿ ಎಂಥ ಒಂದು ರಿಕವರಿ ಆಗೋಯಿತು. ನಾಳೆ ಏನಾಗ್ಬೋದು ಅಂದರೆ ಈ ಝೋನ್ ಒಳಗಡೆ ಉಳ್ಕೊಳ್ಳೋಂಥ ಸಾಧ್ಯತೆಯೂ ಇರುತ್ತೆ, ಅಥವಾ ಇಲ್ಲಿಂದ ಮತ್ತೆ ಈ ಬ್ರೇಕ್ಔಟ್ ಕಂಟಿನ್ಯೂ ಆಗಿ ನಾಳೆ ಆಲ್ ಟೈಮ್ ಹೈಗೆ ಹೋದ್ರೂ ಆಶ್ಚರ್ಯ ಇಲ್ಲ. ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಬಟ್ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಬರೀ ನೀವು ಇಂಟ್ರಾಡೇ ಟ್ರೇಡ್ ಮಾಡ್ತಿದ್ದೀರಾ ಅಂದ್ರೂ ಒಂದು ಡೈಲಿ ಫ್ರೇಮಿನ ವ್ಯೂ ಇಟ್ಕೊಳೋದು, ಒಂದು ಲಾಂಗರ್ ಟೈಮ್ ಫ್ರೇಮ್ ವ್ಯೂ ಇಟ್ಕೊಳ್ಳೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ನಿಮಗೆ ಮಿಸ್ಕ್ಯಾಲ್ಕುಲೇಷನ್ ಆಗ್ತಾ ಹೋಗುತ್ತೆ. ಅವತ್ತು ನಾನು ಏನಾದ್ರು ಎಕ್ಸಿಟ್ ಮಾಡಿರಲಿಲ್ಲ ಅಂತಂದರೆ ಇವತ್ತು ಸಿಕ್ಕಾಪಟ್ಟೆ ಲಾಸ್ ಅಲ್ವಾ. ಸೊ ಅದಕ್ಕೆ ಯಾವತ್ತು ನಿಮಗೆ ಸ್ಟಾಪ್ ಲಾಸ್ ಅನ್ನೋದು ಗೊತ್ತಿರಬೇಕು. ಪೊಸಿಷನ್ ಟ್ರೇಡ್ ಅನ್ನೋದು ತುಂಬ ಕಷ್ಟ, ನೇಕೆಡ್ ಅನ್ನೋದಂತೂ ಅದು ತುಂಬಾ ಕಷ್ಟ. ಇವತ್ತು ನಾನು HDFC ಬ್ಯಾಂಕ್ ಒಂದು ಪೊಸಿಷನ್ ಹೇಳಿದ್ದೀನಿ, ಬಟ್ ಗ್ರೂಪ್ ಟೆಲಿಗ್ರಾಮ್ ಮೆಂಬರ್ಸಿಗೆ ಯೂಟ್ಯೂಬ್ ಮೆಂಬರ್ಸಿಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತದು. ಸೊ ಆ ರೀತಿಯಾಗಿ ನೋಡ್ತಾ ಹೋಗೋಣ ಅದು ಯಾವ ರೀತಿ ಶೇಪ್ ಆಗುತ್ತೆ ಅಂತ. 1700 ರೀಚ್ ಆಗ್ಬೋದು. ಇದನ್ನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಗ್ರೂಪಲ್ಲೂ ಒಬ್ಬರು ಕೇಳಿದ್ದೀರಾ, 1700 ರೀಚ್ ಆಗ್ಬೋದು ಈ ವೀಕಿಗೆ ಅಂದೆ. ನಾನು ಹೇಳಿ ಮುಗಿದ ಒಂದು 5-10 ನಿಮಿಷಕ್ಕೇನೋ ಅದು ರಿಸಲ್ಟ್ಸ್ ಅನೌನ್ಸ್ ಆಯಿತು, ಲಾಂಚ್ ಶುರುವಾಯಿತು. ಇವತ್ತೇ ಆಲ್ಮೋಸ್ಟ್ 1700ಕ್ಕೆ ಬಂದು ರೀಚ್ ಆದವು. ಈ ರೀತಿ ಪವರ್ ಇರುವಂಥದ್ದು ದಿಸ್ ಇಸ್ ಬ್ಯಾಂಕ್ ನಿಫ್ಟಿ, ದಿಸ್ ಇಸ್ ರಿಯಲ್ ಬ್ಯಾಂಕ್ ನಿಫ್ಟಿ. ಇವತ್ತೇನು ನೋಡ್ತಾ ಇದ್ದೀರಾ ನೀವು ಇದು. ಆದರೆ ಅದು ವಿಕ್ಸ್ ಕಾರಣದಿಂದಾಗಿ, ಬೇರೆ ಎಲ್ಲ ಕಾರಣದಿಂದಾಗಿ ನಾವು ಅದೇ ರೀತಿ ಕೂತಿದ್ವಿ ಸುಮಾರು ದಿನದಿಂದ. ಬಟ್ ನೋಡೋಣ ಇದು ಕಂಟಿನ್ಯೂಷನ್ ಆಗುತ್ತಾ ಏನು ಅಂತ. ಬಟ್ ಇಂಡಿಯಾ ವಿಕ್ಸ್ ಇವತ್ತು ಶೂಟಪ್ ಆಗಿದೆ 5.9%. ಬಟ್ ಸ್ಟಿಲ್ 12ಗಿಂತ ಕೆಳಗಡೆ ಇದ್ದೀವಿ. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಬೆಳಗ್ಗೆ ಈ ರೀತಿ ಕ್ಯಾಂಡಲ್ ಆಯ್ತಲ್ಲ, ಅದಾದಮೇಲೆ ಏನು ಮಾಡ್ಬೋದಾಗಿತ್ತು ನೀವು ನೋಡೋದಾದರೆ, ಇಲ್ಲಿಂದ ಸ್ಟ್ರೈಟ್ ಆಗಿ ರಿಜೆಕ್ಷನ್ ಬರ್ತಾ ಇದೆ. 5 ಮಿನಿಟ್ಸಲ್ಲಿ ಇದ್ದರೆ ನಿಮಗೆ 3-4 ಬಾರ್ ಇಷ್ಟು ಕೆಳಗಡೆ ಬರ್ತಾ ಇದೆ. ಹೆಂಗೆ ಸರ್ ಬಿಟ್ಕೊಡೋದು ಅಂತ ಅನ್ಕೊಂತಾರೆ ಖಂಡಿತ. ಬಟ್ ಈ ಟ್ರೆಂಡ್ ಲೈನು ನಿಮಗೆ ನೆನಪಿದೆಯೋ ಇಲ್ಲ, ಇದು ಹೋದ ವಾರನೇ ಹಾಕಿ ಟ್ರೆಂಡ್ ಲೈನ್. ನಾವು ಈ ಟ್ರೆಂಡ್ ಲೈನ್ ನೋಡಿ ಇಲ್ಲಿ ರೆಸ್ಪೆಕ್ಟ್ ಮಾಡ್ಕೊತಾನೆ ಬರ್ತಾ ಇತ್ತು. ಆ ಟ್ರೆಂಡ್ ಲೈನಿಂದ ಬ್ರೇಕ್ ಆಗಿದೆ ಅಂತ ನಾವು ಅಂದ್ಕೊಂಡ್ವಿ, ಆದರೆ ವಾಪಸ್ ರಿಕವರಿ ಆಯಿತು ಅಂತ ನಾವು ಮಾತಾಡ್ಕೊಂಡಿದ್ವಿ. ಸೊ ಈ ರೀತಿ ಇಷ್ಟು ರಿಕವರಿ ಕೊಟ್ಟು ಹೋದಂತಾಗ ಯಾವ್ದು ಮಲ್ಟಿಪಲ್ ಟೈಪ್ಸ್ ನಿಮಗೆ ಸಪೋರ್ಟಾಗಿ ಆ್ಯಕ್ಟ್ ಆಗ್ತಾ ಇದ್ದದನ್ನು ಬ್ರೇಕ್ ಮಾಡಿ ವಾಪಸ್ ಅದು ಮೇಲ್ಗಡೆ ಹೋಗಿ ಬಂದಿದೆ ಅಂದರೆ ಅದು ಮತ್ತೆ ವಾಪಸ್ ಸಪೋರ್ಟಾಗಿ ಆ್ಯಕ್ಟ್ ಆಗೇ ಆಗುತ್ತೆ. ಕಾಮನ್ ರೂಲು, ಯಾವತ್ತು ರೆಸಿಸ್ಟೆನ್ಸ್ ಆಗಿರುತ್ತೋ ಅದು ವಾಪಸ್ ಸಪೋರ್ಟ್ ಆಗುತ್ತೆ, ಯಾವ್ದು ಸಪೋರ್ಟ್ ಆಗಿರುತ್ತೆ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಇವತ್ತು ಬೆಳಗ್ಗೆ ಕೂಡ ನಾನು ಶೇರ್ ಮಾಡಿದ್ದೆ, ಇದನ್ನು ಬಿಟ್ಟು ಬರೋ ತನಕ ಕಾಯ್ಬೇಡಿ ಅಂತ. ನೋಡಿ ನೀವು ಏನು ಇಂಡಿಕೇಟರ್ ಹಾಕೊಂಡು ಟ್ರೇಡ್ ಮಾಡಿ, ಯಾವುದಾದ್ರೂ ಹಾಕೊಂಡು ಟ್ರೇಡ್ ಮಾಡಿ ನಿಮ್ಗೆ ಬೇಜಾರಿಲ್ಲ. ಆದರೆ ನಿಮ್ಮ ಟ್ರೆಂಡ್ ಲೈನ್ನ ಚಾರ್ಟ್ ರೀಡಿಂಗ್ನ ದಯವಿಟ್ಟು ಬಿಡಬೇಡಿ, ಅದು ನಿಮಗೆ ಯಾವತ್ತೂ ಮೋಸ ಮಾಡಲ್ಲ. ಇಲ್ಲಿ ನೋಡಿ ಎಕ್ಸಾಕ್ಟ್ ಆ ಪಾಯಿಂಟಲ್ಲಿ ಬಂತು, ಸಪೋರ್ಟ್ ತೊಗೊಂಡು ಮೇಲೋಯ್ತು, ವಾಪಸ್ ಮತ್ತೆ ಇದೇ ಪಾಯಿಂಟಲ್ಲಿ ಬಂತು, ಸಪೋರ್ಟ್ ತೊಗೊಂಡು ಮೇಲೋಯ್ತು. ಇದು ನಾನು ಇವಾಗ ಮಾರ್ಕೆಟ್ ಆದಮೇಲೆ ನಿಮಗೆ ಟ್ರೆಂಡ್ ಲೈನ್ ಡ್ರಾ ಮಾಡಿ ಹೇಳ್ತಾ ಇಲ್ಲ. ಸೊ ಮಾರ್ಕೆಟ್ಗಿಂತ ಮುಂಚೆನೂ ಕೂಡ ಈ ಟ್ರೆಂಡ್ ಲೈನ್ನ ನಾನು ತಿಳಿಸಿದ್ದೀನಿ ನಿಮಗೆ. ಸೊ ಅದು ಗ್ರೂಪಲ್ಲಿ ಇದ್ದವ್ರಿಗೆ ಗೊತ್ತಿದೆ. ಹಾಗಾಗಿ ಅದನ್ನು ನಂಬಿಕೆ ಇಟ್ಕೊಂಡು ನೀವು ಮಾಡಬೇಕು. ಇವತ್ತು ತೋರಿಸೋದಾದರೆ, ಯಾಕೆಂದರೆ ಇದನ್ನೆಲ್ಲ ಮಾಡೋಕ್ಕೆ ಹೋದರೆ ಸುಮಾರು ಹೊತ್ತಾಗ್ತಾ ಹೋಗುತ್ತೆ, ಬಟ್ ಗೊತ್ತಾಗ್ತಾ ಇದೆ ಅನ್ಕೊತೀನಿ. ಇಲ್ಲಿ ನೋಡಿ ಇಲ್ಲಿದ್ದಾಗ ನಾವು ಈ ಟ್ರೆಂಡ್ ಲೈನ್ ಮಾತಾಡಿದ್ವಿ. ದಿಸ್ ಇಸ್ ದ ಸೇಮ್ ಟ್ರೆಂಡ್ ಲೈನ್ ನಾವೀಗ ನೋಡ್ತಾ ಇರೋಂಥದ್ದು. ಆ ಟ್ರೆಂಡ್ ಲೈನ್ ಬಂತು, ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಯಿತು. ಸೊ ಅಲ್ಲಿ ತನಕ ನಮಗೆ ಇಲ್ಲಿಂದ ಇಲ್ಲಿ ಪಿ ಪೊಸಿಷನ್ ಇತ್ತಂದ್ರೆ ಇದೆ, ಬಟ್ ಫಸ್ಟ್ 5 ಮಿನಿಟ್ಸ್ 15 ಮಿನಿಟ್ಸಲ್ಲಿ ನಿಮಗೆ ಟ್ರೇಡೇ ಇರೋದಿಲ್ಲ. ಸೊ ಹಾಗಾಗಿ ಎಂಟ್ರಿ ಆಗೋದೇ ಇಲ್ಲ. ಬಟ್ ಎಂಟ್ರಿ ಯಾರಾದರೂ ಆಗಿದ್ರಲ್ಲಿ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಇದನ್ನೇ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು, ಯಾಕಂದರೆ ಮಲ್ಟಿಪಲ್ ಟೈಮ್ಸ್ ಆ ಮೇಲ್ಗಡೆ ಹೈಯರ್ ಟೈಮ್ ಫ್ರೇಮ್ ಝೋನ್ ಅಂತ ಅಂದ್ಕೊಂಡು ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನೀವು ಎಂಟ್ರಿ ತೊಗೊಂಡಿದ್ರೆ ನಾನು ತಪ್ಪು ಅಂತ ಹೇಳ್ತಿಲ್ಲ. ಬಟ್ ಇಲ್ಲಿಂದ ನಿಮಗೆ ಈ ಟ್ರೆಂಡ್ ಲೈನ್ ಹತ್ರ ಬಂದಾಗ ನೀವು ಎಕ್ಸಿಟ್ ಮಾಡಬೇಕಾಗಿತ್ತು. ಇಲ್ಲ ಅಂದರೆ ಬೆಟರ್ ಅಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆ ಕ್ಲೀನಾಗಿ ಆಗಿರೋಂಥದ್ದು ನೋಡಿ. ಈ ಝೋನು ಇಲ್ಲಿ ಈ ಝೋನ್ ಬಂದಾಗ ನೀವು ಎಕ್ಸಿಟ್ ಮಾಡಿದರೆ ಸೇಫ್ ಇರ್ತಿದ್ರಿ, ಅಥವಾ ಇಲ್ಲೊಂದು ಹ್ಯಾಮರ್ 5 ಮಿನಿಟ್ಸಲ್ಲಿ ಅಂತ ಅಂದ್ಕೊಂಡು ನೀವು ಎಕ್ಸಿಟ್ ಮಾಡಿದ್ರು ಸೇಫ್ ಇರ್ತಿದ್ದೆ. ಅದಾದಮೇಲೂ ನಿಮಗೆ ಮಾರ್ಕೆಟ್ ಆಪರ್ಚುನಿಟಿ ಕೊಟ್ಟಿದೆ, ಕೆಳಗಡೆ ಹೋಗ್ತಾ ಇದೆ, ಅದೇ ಝೋನಿಗೆ ಬಂದು ಟೆಸ್ಟ್ ಆಗ್ತಾ ಇದೆ, ಬಟ್ ಅಲ್ಲೇ ಬಂದು ಸಪೋರ್ಟ್ ತೊಗೊತಾ ಇದೆ. ಈ ಟೈಮಲ್ಲಿ ಕ್ಲಿಯರ್ ಕಟ್ ಟ್ರೇಡ್ ಅಲ್ವಾ. ಇಲ್ಲಿ ನೋಡಿ ಇಲ್ಲಿ ಕ್ಲೀನಾಗಿದ್ದು ಇಲ್ಲಿ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಇದೆ, ಕೆಳಗಡೆ ಇಲ್ಲಿ ಸಪೋರ್ಟ್ ಮೇಲ್ಗಡೆ ಬಿಲ್ಡಪ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ವಾಪಸ್ ಮೇಲ್ಗಡೆ ಏನಿದೆ ಒಂದು ಬ್ಯಾಕ್ ಟಾಪಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಇಲ್ಲಿಂದ ಬ್ರೇಕ್ಔಟ್ ಆದರೆ ಸೂಪರ್ ಟ್ರೇಡ್, ಸ್ಟಾಪ್ ಲಾಸ್ ಅಂದರೆ ಇದೇ ಸ್ಟಾಪ್ ಲಾಸ್. ಇದು ಒನ್ ಆಫ್ ದ ಫೇವರೇಟ್ ಸೆಟಪ್ ಆಗಿರುತ್ತೆ ನಂದು. ಸೊ ಈ ರೀತಿ ಇದ್ದಾಗ ನಿಮ್ಗೆ ಹೇಳಿದೆ ಇಲ್ಲಿಂದ ಒಂದು ಅಪ್ವರ್ಡ್ ಸೆಂಟಿಮೆಂಟ್ ಬರ್ಬೋದು ಅಂತ. ನಿಫ್ಟಿನಲ್ಲೂ ಕೂಡ ಅದೇ ರೀತಿ. ಸೊ ಇಲ್ಲಿ ನಾವು ಪೊಸಿಷನ್ಗಳನ್ನು ಎಲ್ಲಿ ಕಟ್ ಆಫ್ ಮಾಡ್ಕೊಳೋದು, ಕೆಲವರಿಗೆ ಅದೊಂದು ಪ್ರಾಬ್ಲಮ್ ಆಗಿತ್ತು, ಇಷ್ಟೊಂದು ಪ್ರಾಫಿಟ್ ಆಗೋಯ್ತು ನಾನು ಮಿಸ್ ಮಾಡ್ಕೊಂಬಿಟ್ಟೆ ಅಂತ. ಬಟ್ ನೀವು ಎಲ್ಲಿಂದ ಎಂಟ್ರಿ ಕೊಟ್ರಿ ಅನ್ನೋದು ನೀವು ಇಂಪಾರ್ಟೆಂಟು. ಆದರೆ ಎಂಟ್ರಿ ನೀವು ಇಲ್ಲಿಂದನೇ ಕೊಟ್ಟಿದ್ರು ಈ ರೀತಿ ನಿಧಾನಕ್ಕೆ ಮೂಮೆಂಟ್ ಆದಾಗೂ, ಇಲ್ಲಿ ಒಂದೇ ಸಲ ಮೂಮೆಂಟ್ ಆದಾಗಲೂ ನಿಮಗೆ ಸುಮಾರು ಪ್ರೀಮಿಯಂ ಮೂಮೆಂಟು ಈ ಪೋರ್ಷನಲ್ಲಿ ಆಗಿರುತ್ತೆ ಕಂಪೇರ್ ಟು ಈ ಪೋರ್ಷನ್. ನಂಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಆದರೆ ಈ ಪೋರ್ಷನಲ್ಲಿ ಆಗಿರುವಂಥದ್ದು ಇವತ್ತು ಇದು ಒನ್ಸ್ ಇನ್ ಎ ಟೈಮ್. ನೀವೇ ಯೋಚನೆ ಮಾಡಿ, ಮಾರ್ಕೆಟಲ್ಲಿ ಡೈಲಿ ಟ್ರೇಡ್ ಮಾಡೋರು ಅಥವಾ ನೋಡ್ತಾ ಇರೋರು 10 ದಿನದಲ್ಲಿ ಎಷ್ಟು ದಿನದಲ್ಲಿ ನಿಮಗೆ ಈ ರೀತಿ ಮೂಮೆಂಟ್ಸ್ ಇರುತ್ತೆ, ಇನ್ನು ಎಷ್ಟು ದಿನ ಈ ರೀತಿ ಮೇಲೆ ಹೋಗಿ ವಾಪಸ್ ಕೆಳಗೆ ಬಂದು ಈ ರೀತಿ ಆಗ್ತಾ ಇರುತ್ತೆ. ಸೊ 70% ಆಫ್ ದ ಡೇಸು ಮಾರ್ಕೆಟ್ ಸೈಡ್ ವೈಸ್ ಆಗೇ ಇರುತ್ತೆ. ಸೊ ಹಾಗಾಗಿ ನೀವು ಮನುಷ್ಯನಿಗೆ ತೃಪ್ತಿ ಅನ್ನೋದು ಬೇಕು. ಕಂಪ್ಲೀಟಾಗಿ ಬಾಟಮಿಂದ ಟಾಪ್ ತನಕ ನಾನು ಹಿಡಿತೀನಿ ಅನ್ನೋದು ಆಗೋದಿಲ್ಲ. ಇದು ನಾನು ಸುಮಾರು ಸಲ ಹೇಳಿದ್ದೀನಿ ಕೂಡ ನಿಮಗೆ. ಸೊ ನಿಮ್ಮ ಮೆಂಟಾಲಿಟಿನ ಮೇಲೆ ನೀವು ಹೊಡೆತ ಬೀಳಿಸ್ಕೋಬಾರ್ದು. ನಿಮಗೆ ಎಲ್ಲಿ ಸೇಫ್ ಲೆವೆಲ್ 45,000 ಅನ್ನೋದು ಕ್ರೂಷಿಯಲ್ ರೆಸಿಸ್ಟೆನ್ಸ್. ಸೊ 45,000 ಇವತ್ತು ದಿನದ ಹೈ ಕೂಡ ಅದರ ಹತ್ರನೇ ಇದೆ. ಸೊ ಈ ಬಾರಲ್ಲಿ ನಿಮಗೆ ದೊಡ್ಡದಾಗಿ ಮರಬಜು ಕ್ಯಾಂಡಲ್ ಬಂದಿದೆ, ಬಟ್ ಇಲ್ಲಿ ಇದು ಚಾನಲ್ನ ಬ್ರೇಕ್ಔಟ್ ಕೂಡ. ಸೊ ಈ ಝೋನಲ್ಲಿ ಏನಾದರೂ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿ ಆಮೇಲೆ ನಮ್ಗೆ ಬ್ರೇಕ್ಔಟ್ ಕೊಟ್ಟಿದ್ರೆ ಕಾನ್ಫಿಡೆನ್ಸ್ ಇರುತ್ತೆ, ಅಥವಾ ಹೈ ಲೆವೆಲ್ ಹತ್ರ ಬಂದು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿ ಮತ್ತೆ ಮೇಲೆ ಕೊಟ್ಟರೆ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಇದು ಒಂದೇ ಸಲ ಈ ಥರ ಮೇಲೆ ಹೋಗ್ತಾ ಇದೆ ಅಂತಂದರೆ ಅದನ್ನು ನಾವು ಹಿಡಿಯೋಕ್ಕಾಗಲ್ಲ, ಎಲ್ಲಿ ತನಕ ಹೋಗುತ್ತೆ ಅಂತ ಪ್ರಿಡಿಕ್ಟು ಮಾಡೋಕ್ಕಾಗಲ್ಲ. ಸೊ ಈ ಝೋನಲ್ಲಿ ಬಂದು ನಿಮ್ಗೆ ನಿಂತಾಗ ಈ ಥರ ಇದ್ದಾಗ ನೀವೇನು ಮಾಡಬೇಕು ಅಂತಂದರೆ 15 ಮಿನಿಟ್ಸ್ ಸ್ವಿಚ್ ಆದರೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ನೀವು ವಾಟರ್ ಫಾಲ್ ಮಾಡಲ್ ಏನಿದೆಯೋ ಅದ್ರ ಉಲ್ಟಾದನ್ನು ಫಾಲೋ ಮಾಡ್ಕೊಂಡು ಹೋಗೋಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಒದ್ದಾಡ್ತಾ ಇತ್ತು, ಈ ಝೋನಿಂದ ಬ್ರೇಕ್ಔಟ್ ಕೊಟ್ಟಿದೆ. ಈ ಬ್ರೇಕ್ಔಟ್ ಕೊಟ್ಟಿದೆ ಅಂತಂದರೆ ನೀವು ವಾಟರ್ ಫಾಲ್ ಮಾಡಲ್ ಅಂತಲೇ ಉಲ್ಟಾ ಥರ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋದಾದರೆ ಫಸ್ಟ್ ಎಕ್ಸಿಟ್ ಅಂತ ಇದ್ದಿದ್ದು ಇಲ್ಲಿ ಅಂದರೆ ನಿಮಗೆ ಸರಿಸುಮಾರು 45,000 45,050 ಈ ಝೋನಲ್ಲಿ ನಿಮಗೆ ಫಸ್ಟ್ ಎಕ್ಸಿಟ್ ಕಾಣಿಸ್ತಾ ಇತ್ತು. ಇಲ್ಲ ನೀವು ಅವ್ರು ಬಿಟ್ಟು ಇವ್ರು ಫಾಲೋ ಮಾಡ್ತೀರಾ ಅಂದರೆ ಇನ್ನೂ ಆಲ್ರೆಡಿ ಚಾರ್ಟ್ ಸ್ಟಾಕಲ್ಲಿ ಮಾತಾಡಿದ್ದೀವಿ. ಅವ್ರು ಬಿಟ್ಟು ಇವರು ಅಂದರೆ ಇದ್ರ ಕೆಳಗಡೆ ಬಿಟ್ಟು ಬಂದಿದೆಯಾ
45,000 ಕ್ರೂಷಿಯಲ್ ಸಪೋರ್ಟ್ ಬಂದಿದೆಯಾ, ಬಂದಿಲ್ಲ. ಸೊ ಅಲ್ಲಿಂದ ಮತ್ತೆ ಮೇಲೆ ಹೋಗಿದ್ರೆ ನಿಮಗೆ 3 ಗಂಟೆ ತನಕ ಇತ್ತು. ಬಟ್ 3 ಗಂಟೆ ಮೂಗಳನ್ನು ನಾನು ಹಿಡೀರಿ ಅಂತ ನಿಮ್ಗೆ ಹೇಳಕ್ಕೆ ಹೋಗಲ್ಲ. ಇದು ಯಾವ ಥರನೂ ಬೇಕಾದರೂ ಆಗ್ಬೋದು. ಇಷ್ಟು ದೊಡ್ಡ ರ್ಯಾಲಿಯಾಗಿ ವಾಪಸ್ ಕರೆಕ್ಷನ್ ಕೂಡ ಬಂದು ಎಂಡ್ ಆಗ್ಬೋದಾಗಿತ್ತು 45,000ಕ್ಕೆ ಬಂದು. ಸೊ ಇದು ಒಂದ್ಸಲ ಆ ಕಡೆ ಹೋಗುತ್ತೆ, ಒಂದ್ಸಲ ಈ ಕಡೆ ಹೋಗುತ್ತೆ. ಸೊ ಅದನ್ನ ನೆಚ್ಕೊಂಡು ಹೋಗ್ಬಿಡಿ. ಬಟ್ ನೀವು ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಮಾಡಿದ್ರೆ ನಿಮ್ಗೆ ಇದೆಯಲ್ಲ, ಇದು ನಾನು ಇನ್ನೊಂದ್ಸಲ ಹೇಳಿದ್ದೀನಿ, ಇದನ್ನ ಹಿಂದೆ ಒಂದ್ಸಲ ಹೇಳಿದ್ದೀನಿ. ₹100 ಲಾಭ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಇನ್ನು ಮೇಲ್ಗಡೆ ಇನ್ನೊಂದು ₹80 ಲಾಭ ಬಾಕಿ ಇತ್ತು ಅಂತ ಅಂದ್ಕೊಳ್ಳಿ. ₹100 ಲಾಭ ಮಾಡಿದರೆ ನಿಮಗೆ ಈ ₹100 ಲಾಭ ಕಾಣಿಸೋದೇ ಇಲ್ವಲ್ಲ, ಯಾಕದು? ₹80 ಬಿಟ್ಟು ಹೋಯ್ತಲ್ಲ ಅಂತಲೇ ಯಾಕೆ ಕೊರಗ್ತೀರಾ? ₹100 ಲಾಭ ಯಾಕೆ ನಿಮಗೆ ಕಾಣಿಸೋದಿಲ್ಲ? ಸೊ ಆ ರೀತಿ ಗ್ರೀಡಿಗೆ ಹೋದರೆ ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ. ಅವಾಗ ನೀವು ವಾಪಸ್ ರಿವೆಂಜ್ ಟ್ರೇಡ್ ಮಾಡ್ತೀರಾ. ನಾಳೆ ಮುಗ ಕ್ವಾಂಟಿಟಿ ತೊಗೊಂಡು ತಿಂದು ಹೋಗ್ತೀರಾ, ಅಥವಾ ಮಾರ್ಕೆಟ್ ನಾಳೆನೂ ಹಿಂಗೆ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ನಿಮ್ಮ ಟ್ರೇಡಿಂಗ್ ಸೈಕಾಲಜಿನ ಹಾಳು ಮಾಡ್ಕೊತೀರಾ. ಕರೆಕ್ಟಾಗಿರುತ್ತೆ ನಿಮ್ಮ ಸ್ಟ್ರಾಟಜಿ, ಕರೆಕ್ಟಾಗಿರುತ್ತೆ ಮೆಥಡು. ಯಾಕಿನ್ನೆಲ್ಲ ಹೇಳ್ತಿದೆ ಅಂದರೆ ಸುಮಾರು ಜನ ಕಮೆಂಟ್ ಮಾಡಿ ಹೇಳಿದ್ದಾರೆ, ಸರ್ ಬೆಳಗ್ಗೆ ಪ್ರಾಫಿಟಲ್ಲೇ ಇರ್ತೀನಿ, ದಿನ ಮುಗಿಯೋಷ್ಟೊತ್ತಿಗೆ ನಾನು ಲಾಸ್ ಆಗೋಗ್ಬಿಡುತ್ತೆ. ಯಾಕೆ ಲಾಸ್ ಆಗುತ್ತೆ? ಸೊ ಈ ಥರ ಏನಾದ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ನೀವು. ಟೈಮ್ಲಿ ಎಕ್ಸಿಟ್ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈಗ ನಾಳೆ ಏನಾಗ್ಬೋದು ಅಂತಂದರೆ, ಈ ಝೋನ್ ಏನಿದೆಯಲ್ಲ 45,000ದಿಂದ 45,500 ಝೋನ್ ಒಳಗಡೆನೇ ನಾಳೆ ಮಾರ್ಕೆಟ್ ಉಳ್ಕೋಬೋದು. ಅಂದರೆ ಒಂದು ಪಾಸ್ ಮಾಡ್ಬೋದು ಮಾರ್ಕೆಟ್. ಈ ರೀತಿ ಲಾಸ್ಟ್ ಮೂಮೆಂಟಲ್ಲಿ ದೊಡ್ಡದಾಗಿ ಮೂಮೆಂಟ್ ಆದರೆ ನಿಮಗೆ ಮಿಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ನೀವು ಮಿಸ್ ಮಾಡ್ಕೊಂಡ್ರೆ ನಾಳೆ ಒಂದು ಲರ್ನಿಂಗ್ ಇರುತ್ತೆ. ಏನು ಅಂದರೆ ನೀವು ಪೊಸಿಷನ್ಗಳನ್ನ ಇಂಟ್ಯಾಕ್ಟ್ ಇಟ್ಕೊಂಡಿರ್ತೀರಾ, ಕೇರ್ಫುಲ್ ಆಗಿರ್ತೀರಾ. ನಾಳೆ ಸುಮಾರು ಜನ ಮೇಲ್ಗಡೆ ಹೋಗುತ್ತೆ ಅಂತ ತೊಗೊಂಡು ಕೂತಿರೋ ಇರ್ಬೋದು. ಇಷ್ಟೊಂದು ಮೇಲೆ ಹೋಗಿದೆ, ನಾಳೆ ದೊಡ್ಡದಾಗಿ ಕರೆಕ್ಷನ್ ಬರುತ್ತೆ ಅಂತ ಕೂತಿರೋ ಇರ್ಬೋದು. ಬಟ್ ನೀವೇನು ಮಾಡ್ತೀರಾ, ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ, ಮಾರ್ಕೆಟ್ ಓಡಿದೆ, ಸ್ವಲ್ಪ ಸುಧಾರಿಸ್ಕೋಬೋದು ನಾಳೆ ಅಂತ ನೀವು ರೆಡಿ ಆಗಿರ್ತೀರಾ. ಸೊ ಪ್ರತಿಯೊಂದರಲ್ಲೂ ನಿಮಗೆ ಲರ್ನಿಂಗ್ ಇದ್ದೇ ಇರುತ್ತೆ. ಸೊ ಹಾಗೆ ಅದಕ್ಕೆ ಹೇಳ್ತಿರ್ತೀನಿ ನಾನು, ಯಾವತ್ತು ಇನ್ನೊಂದು ಟ್ರೇಡ್ ಅನ್ನೋದು ಇದ್ದೇ ಇದೆ. ಒಂದು ಟ್ರೇಡ್ ಮಿಸ್ ಮಾಡ್ಕೊಂಡ್ರೆ ಆ ಟ್ರೇಡಿಂಗ್ ಇರೋ ಲರ್ನಿಂಗಿಂದ ನಿಮ್ಗೆ ಇನ್ನೊಂದು ಟ್ರೇಡ್ ಸಿಗ್ತಾ ಹೋಗುತ್ತೆ, ಅದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಇಲ್ಲ ನಾಳೆ ಎರಡನೇ ಪಾಸಿಬಿಲಿಟಿ ಏನಾಗ್ಬೋದು ಅಂದರೆ, ಈ 45,300 ಈ ಕ್ಯಾಂಡಲ್ ಬಾಟಮ್ ಇದೆಯಲ್ಲ, ಇಲ್ಲಿ ಲಾಸ್ಟ್ 15 ಮಿನಿಟ್ಸ್ ಆಗಿರೋದು, ಈ ಝೋನಲ್ಲಿ ನಿಮಗೆ ಏನಾದ್ರು ಓಪನ್ ಆಗಿ ಇಲ್ಲಿಂದನೇ ನಿಮಗೆ ಬ್ರೇಕ್ಔಟ್ ಕೊಡ್ತಾ ಹೋಯ್ತು ಅಂತಂದರೆ 45,600ನ ಬಿಟ್ಟು ಮೇಲ್ಗಡೆ ಹೋಗುವಂಥ ಸಾಧ್ಯತೆ. ಅಂದರೆ ಒಂದು 45,300-200 ಝೋನ್ ತನಕ ಬಂದು ಟೆಸ್ಟ್ ಆಗ್ಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ತನಕ ಬಂದು ಟೆಸ್ಟ್ ಆಗಿ ಅಲ್ಲಿಂದ ನಿಮಗೆ ಮತ್ತೆ ವಾಪಸ್ ಬ್ರೇಕ್ಔಟ್ ಕೊಟ್ಟರೆ ಆಲ್ ಟೈಮ್ ಹೈಗೆ ಹೋಗ್ಬೋದು ನಾಳೆ. ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಗೆ ಏನು ತುಂಬ ದೂರ ಇಲ್ಲವಲ್ಲ, ಇಲ್ಲೇ ಇದೆಯಲ್ಲ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ. ನೋಡಿ ಇಲ್ಲಿ 45,650ಕ್ಕೆ ಹೋದರೆ ಆಲ್ ಟೈಮ್ ಹೈ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಗೊತ್ತಿಲ್ಲ ನಾಳೆ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಎರಡು ಪಾಸಿಬಿಲಿಟಿ ಇದೆ. ಒಂದು ಇದರಲ್ಲೇ ಪಾಸ್ ಆಗಿ ಉಳ್ಕೋಬೋದು, ಅಥವಾ ಇದ್ರ ಮೇಲ್ಗಡೆ ಹೋಗ್ಬೋದು. ತುಂಬ ಜೋರ ಕೆಳಗಡೆ ಬೀಳುತ್ತೆ ಆ ರೀತಿ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಯಾಕೆಂದರೆ ಒಂದು ಹ್ಯಾಮರ್ ಬಂದು ಮೇಲ್ಗಡೆ ಬ್ರೇಕ್ಔಟ್ ಕೊಟ್ಟಿದೆ. 5-6 ದಿನದ ಕ್ಯಾಂಡಲನ್ನು ತಿಂದು ಹಾಕಿರುವಂಥ ಬಾರಿ ಇವತ್ತು ಬಂದಿರುವಂಥದ್ದು. ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲದೂ ರಿಸಲ್ಟ್ ಬರೋದಿದೆ, ಎಲ್ಲದೂ ಸ್ಪೆಕ್ಟಾಕ್ಯುಲರ್ ರಿಸಲ್ಟ್ ಬಂದೇ ಬರುತ್ತೆ. ಇವತ್ತು ಇನ್ನೂ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಿಮಗೆ. ಇನ್ನು ಮುಂಬರುವ 3 ವರ್ಷದಲ್ಲಿ HDFC ಬ್ಯಾಂಕು ವಿಶ್ವದ ನಂಬರ್ 2 ಬ್ಯಾಂಕ್ ಆಗುತ್ತೆ ಅಂತ ಒಂದು ಅನಿಸಿಕೆ. ಈಗ ನಂಬರ್ 4 ನಂಬರ್ 2 ಬ್ಯಾಂಕ್ ಆಗುತ್ತೆ ಅಂತ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ನೆಕ್ಸ್ಟು ಅಗೇನ್ ಎಲ್ಲ ಡಿಸ್ಕ್ಲೇಮರ್, ನಾನು ಇನ್ವೆಸ್ಟ್ ಮಾಡಿರ್ಬೋದು ಸ್ಟಾಕಲ್ಲಿ, ನಾನು ಮಾಡ್ತಿರೋ ಟ್ರೇಡಲ್ಲಿ ನಾನು ಕೂಡ ಇರ್ಬೋದು. ಹಾಗಾಗಿ ನಿಮ್ಮ ಅನಾಲಿಸಿಸ್ನ ನೀವು ಮಾಡೋದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಯಾರೋ ಹೇಳಿದ್ರು ಅಂತ, ಇನ್ಕ್ಲೂಡಿಂಗ್ ನಾನು ಹೇಳಿದೆ ಅಂತ ನೀವು ಯಾವುದೇ ಡಿಸಿಷನ್ನ ತೊಗೋಬಾರ್ದು. ನೆಕ್ಸ್ಟ್ ಫಿನ್ ನಿಫ್ಟಿ ನೋಡೋಣ. ಸೊ ಫಿನ್ ನಿಫ್ಟಿನಲ್ಲಿ ಇವತ್ತು 20,000 ಮತ್ತು 20,100ರಲ್ಲಿ ಹಗ್ಗ ಜಗ್ಗಾಟ ಇತ್ತು. ಸೊ 20,000 ನೋಡಿ ಎಷ್ಟು ಸಲ ಬಂದು ಟೆಸ್ಟ್ ಮಾಡೋಕ್ಕೆ ಹೋಗಿದೆ. ಇಲ್ಲಿ ಸುಮಾರು ಜನಕ್ಕೆ ಚಳ್ಳೆಹಣ್ಣು ತಿನ್ಸಿರುತ್ತೆ ಮಾರ್ಕೆಟು. 20,000 ಬ್ರೇಕ್ ಆದೆ ಅಂತ ಮಾಡಿ ಇಲ್ಲಿ ಕೆಳಗಡೆ ಬಂದು ವಾಪಸ್ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿ, ಈ ವಿಕ್ಗಳನ್ನು ಒಂದು ಸ್ವಲ್ಪ ಕುಷನ್ ಇಟ್ಕೋಬೇಕು ನೀವು. ಇಲ್ಲಿ ನೋಡಿ, ಇಲ್ಲ ಒಂದು ಅಲರ್ಟ್ ಇಟ್ಕೊಂಡು ನಾನು ಅಲರ್ಟಿಂದ ಕೆಳಗಡೆ ಬರಲಿಲ್ಲ ಮಾರ್ಕೆಟು. ಸೊ ಇಲ್ಲಿ ಒಂದು ಹ್ಯಾಮರ್ ಮಾಡ್ತಾರೆ. ಹ್ಯಾಮರ್ ಹೆಂಗೆ 15 ಮಿನಿಟ್ಸ್ಗೆ ಹೋಗಿ ನೋಡಿದ್ರು ನಿಮಗೆ ಹ್ಯಾಮರ್ ಕಾಣಿಸ್ಬೋದು. ಅಲ್ಲೊಂದು ನೋಡಿ, ಒಂದು ಹ್ಯಾಮರ್ ಮಾಡಿದೆ. ಇಷ್ಟೊಂದು ರೀತಿ ಬ್ಯಾಕ್ ಡ್ರಾಪಲ್ಲಿ ಈ ಥರ ಬಂದು ಹ್ಯಾಮರ್ ಮಾಡಿದ್ರೆ, ಹ್ಯಾಮರಿಗೆ ಏನು ಅಂದರೆ ಒಂದು 2 ಇದ್ದರೆ ಇದು 1:1.5 ಥರ ಇದೆ ಇದು. ಬಟ್ 1 ಬಾಡಿ ಇದ್ದು 2 ವಿಕ್ ಇದ್ದರೆ ಅದು ಚೆನ್ನಾಗಿರುತ್ತೆ ಹ್ಯಾಮರ್ ಅಂತ ಹೇಳೋಕ್ಕೆ. ಬಟ್ ಕ್ರೂಷಿಯಲ್ ಲೆವೆಲಲ್ಲಿ ಬಂದಾಗ ಇಟ್ಸ್ ಓಕೆ, ಇದನ್ನೇ ನೀವು ಸ್ಟಾಪ್ ಲಾಸ್ ಅಕೌಂಟ್ ಇಟ್ಕೊಂಡು ಇಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಇದರಲ್ಲಿ ನಾವು ಬೆಳಗ್ಗೆ ಹೇಳಿದೆ ನಿಮಗೆ 20,100 ಲೆವೆಲ್ ವಾಪಸ್ ಬಂದು ಟೆಸ್ಟ್ ಆದರೆ ಸರ್ಪ್ರೈಸ್ ಇಲ್ಲ ಅಂತ. 20,100 ಲೆವೆಲ್ ಬಂತು, ಅದ್ರ ಮೇಲೆ ಹೋಯ್ತು 200 ಆಯಿತು, 300 ತನಕನೂ ಹೋಗಿದೆ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲಿ ನಾಳೆ 20,500ರಲ್ಲಿ ನಮ್ಗೆ ಗೊತ್ತಿರೋಂಗೆ ಕಾಲ್ ರೇಟಿಂಗ್ ಆಗಿರುತ್ತೆ. 20,500 ಕ್ರೂಷಿಯಲ್ ಲೆವೆಲು. ಕೆಳಗಡೆ 20,100ರಲ್ಲಿ ಇವತ್ತು ಸಿಕ್ಕಾಪಟ್ಟಿ ಸಪೋರ್ಟ್ ಬಂದಿದೆ. ಸೊ ನಾಳೆ ಫಿನ್ ನಿಫ್ಟಿ ಈ 20,150ರಿಂದ 20,350 ಈ ಝೋನಲ್ಲೇ ಓಪನ್ ಆದರೆ ಇಲ್ಲೇ ಒಂದು ಪಾಸ್ ಮಾಡ್ಕೊಂಡು ಉಳಿಯುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಇಲ್ಲ. ಈ ಝೋನಲ್ಲಿ ಇಲ್ಲಿದೆಯಲ್ಲ 20,250ರಿಂದ 20,350 ಈ ಝೋನಲ್ಲಿ ಓಪನ್ ಆಗಿ ಬ್ರೇಕ್ಔಟ್ ಕೊಟ್ಟರೆ 20,400, 450 ತನಕ ನೀವು ಟೆಸ್ಟ್ ಮಾಡ್ಬೋದು. 500 ಕಷ್ಟ, ಅಷ್ಟೆಲ್ಲ ಅಗ್ರೆಸಿವ್ ಆಗಿ ಹೋಗಬೇಡಿ. ಬಟ್ 50 ಪಾಯಿಂಟ್ಸ್, ಎವ್ರಿ 50 ಪಾಯಿಂಟ್ಸ್ ನಿಫ್ಟಿನಾಗಲಿ ಫಿನ್ ನಿಫ್ಟಿನಾಗಲಿ ಸೇಫ್, ನೀವು ಆರಾಮಾಗಿ ಟ್ರೇಡ್ ಮಾಡ್ತಾ ಹೋಗ್ಬೋದು. ಸೊ ಇದಕ್ಕಿಂತ ಈ ಝೋನನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 20,200 ಅಷ್ಟೇ, ಸಣ್ಣದು. ಯಾಕೆಂದರೆ ಎಲ್ಲ ಬಸ್ ಸ್ಟ್ಯಾಂಡ್ಗಳು ಕಾಣಿಸ್ತಾ ಇದೆ. ಸೊ ಕೆಳಗಡೆ ಬರೋಕ್ಕೆ ಚಾನ್ಸಸ್ ಕಮ್ಮಿ. ನಾಳೆ ಇಲ್ಲೇ ಪಾಸ್ ಆಗಿಬಿಟ್ಟು ಉಳ್ಕೋಬೋದು, ಅಥವಾ ನಮಗೆ ಮೇಲ್ಗಡೆ ಒಂದು ಬ್ರೇಕ್ಔಟ್ ಕೊಡ್ಬೋದು. ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲದೂ ಕೂಡ ಅದೇ ರೀತಿ ಅಂತ ಅನಿಸ್ತಾ ಇದೆ. ಹೇಗೇನು ಸೇಮ್ ಅಲ್ವಾ, ಇಲ್ಲಿ ಒಂದು ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಬ್ರೇಕ್ಔಟ್ ಆಗ್ತಾ ಇತ್ತು. ಹೇಳಿದೆ ಫಿನ್ ನಿಫ್ಟಿ ಸ್ವಲ್ಪ ಮುಂದೆ ಇದೆ ಬೇರೆ ಎಲ್ಲದಕ್ಕಿಂತ ಅಂತ. ಸೊ ಅದು ನಮಗೆ ಒಂದು ಮೊನ್ನೆ ಸೆಂಟಿಮೆಂಟ್ ಕಾಣಿಸಿತ್ತು, ಅಲ್ಲಿಂದ ಇವತ್ತು ವಾಪಸ್ ಕಂಟಿನ್ಯೂಷನ್ ಆಗ್ತಾ ಹೋಗಿದೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಫಸ್ಟ್ ನಾವು ಮಾತಾಡ್ತಾ ಇರೋಂಥ ಸ್ಟಾಕು ಕಾಫಿ ಡೇನ ಹಿಂದೆ ಒಂದು ನಾನು ಶಾರ್ಟ್ ಟರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ 36-38 ಲೆವೆಲಲ್ಲಿದ್ದಾಗ ನಾನು ಮಾತಾಡಿದೆ. ಇನ್ಮೇಲೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಯಾವ್ಯಾವ ಸ್ಟಾಕನ್ನು ನಾವು ಚಾರ್ಟ್ ಸ್ಟಾಕಲ್ಲಿ ಮಾತಾಡ್ತೀವಲ್ಲ ಅದಕ್ಕೆ ನಾನು ಒಂದು ಯಾವ ಲೆವೆಲ್ ಹೇಳಿದ್ದೆ ಅನ್ನೋದು ಒಂದು ಮಾರ್ಕ್ ಮಾಡೋ ಏನಾದ್ರು ಮಾಡಿ ಇಟ್ಕೊತೀನಿ ನಾನು. ಸೊ ಇನ್ ಕೇಸ್ ನಮಗೆ ಫ್ಯೂಚರ್ ಒಂದು ಸಪ್ರೇಟ್ ಇದಕ್ಕೆ ಒಂದು ಬೇರೆ ಒಂದು ವಿಂಡೋ ಮಾಡಿಬಿಟ್ಟು ಇಡ್ತೀನಿ. ಸೊ ನೋಡ್ತಾ ಹೋಗೋಣ. ನೀವೇನು ಮಾಡಿ ಅಂದರೆ,
ಯಾರಾದರೂ ಇನ್ವೆಸ್ಟ್ ಮಾಡಿದರೆ ದಯವಿಟ್ಟು ಹೌದು ಮಾಡಿದ್ದೆ ಅಂತ ಕಮೆಂಟ್ ಮಾಡಿ. ಇದು ವರ್ಕೌಟ್ ಆಗಿತ್ತು ನೀವು ಹೇಳಿದ್ರಿ ಅಂತ ಹೇಳಿ, ಇಲ್ಲ ನೀವು ಹೇಳಿದ್ರು ಹೋಗಲಿಲ್ಲ ಅಂತ ನಾನು ಕಮೆಂಟ್ ಮಾಡಿ. ಅವಾಗ ಏನಾಗುತ್ತೆ, ನನಗೂ ಅದು ಒಂದು ಚಾನ್ಸ್ ಸಿಗುತ್ತೆ, ಓ ಇದನ್ನು ನಾವು ಮಾತಾಡಿದ್ವಿ, ಇಲ್ಲಿ ಏನು ಚೇಂಜ್ ಆಯಿತು, ಅಲ್ಲಿ ಏನಾದ್ರು ಲರ್ನಿಂಗ್ಸ್ ಇದೆಯಾ ಅಂತ. ಸೊ ನಾನು ಐಡೆಂಟಿಫೈ ಮಾಡ್ಬೋದು, ನಿಮ್ಮ ಹತ್ರನೂ ಮಾತಾಡ್ಬೋದು, ಚಾರ್ಟ್ ಸ್ಟಾಕಲ್ಲಿ ಬೇರೆಯವ್ರ ಜೊತೆ ಹಂಚ್ಕೋಬೋದು ಆ ರೀತಿಯಾಗಿ. ಸೊ ಯಾರಾದರೂ ನೀವು ಒಂದು ಸ್ಟಾಕ್ ಕೇಳಿದ್ರಿ, ಆ ಸ್ಟಾಕಲ್ಲಿ ನಾವು ಯಾವುದೋ ಒಂದು ಲೆವೆಲ್ ಮಾತಾಡಿದ್ವಿ, ಅದು ರೀಚ್ ಆಯಿತಾ, ರೀಚ್ ಆಗಲಿಲ್ವಾ, ಏನಾಯಿತು ಅನ್ನೋದನ್ನು ನೀವು ಫಾಲೋ ಮಾಡ್ತಿರ್ತಿಲ್ಲ. ಯಾಕೆಂದರೆ ನಾನು ಹೇಳಿರ್ತೀನಿ ಸುಮಾರು ಸ್ಟಾಕ್ ನಾನು ಡೈಲಿ ಟ್ರ್ಯಾಕ್ ಮಾಡ್ತಾ ಇರಲ್ಲ. ಸೊ ನಾನೇ ಹೇಳಿದ್ದಾದರೆ ನಾನು ಟ್ರ್ಯಾಕ್ ಮಾಡಿರ್ತೀನಿ ಅವಾಗ ಯಾವಾಗಲೂ ಒಂದ್ಸಲ. ಬಟ್ ಯಾರಾದರೂ ಕಮೆಂಟ್ ಮಾಡಿ ಕೇಳಿರೋ ಸ್ಟಾಕ್ಸ್ ಆದರೆ ನಾನು ಟ್ರ್ಯಾಕ್ ಮಾಡಿರಲ್ಲ. ಸೊ ಹಾಗಾಗಿ ನೀವು ಅಂಥದ್ದನ್ನು ನೀವಾಗೆ ವಾಪಸ್ ಬಂದುಬಿಟ್ಟು ಹೇಳಿದ್ರೆ ಮತ್ತೆ ನಮಗೊಂದು ರಿವಿಸಿಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯೂಶಲಿ ನಾನು ನಿಫ್ಟಿ 50, ನಿಫ್ಟಿ 100 ಇದರಲ್ಲೇ ಇರ್ತೀನಿ, ಹಾಗಾಗಿ ಅದನ್ನ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯಾವ್ಯಾವ್ದು ನಾವು ಚಾರ್ಟ್ ಸ್ಟಾಕಲ್ಲಿ ಮಾತಾಡಿದೀವೋ ಅದನ್ನ ಒಂದು ಸಪ್ರೇಟ್ ಒಂದು ಲಿಸ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೂ ಒಂದು ಲಿಸ್ಟ್ ಸಿಗ್ತಾ ಹೋಗುತ್ತಲ್ಲ ಯಾವ್ಯಾವುದು ಅಂತ ನೋಡ್ದೆ ಹೋಗ್ಬೋದು ಅಂತ. ಸೊ ಇದರಲ್ಲಿ ಒಂದು 50-52 ಟಾರ್ಗೆಟಿಗೆ ಇನ್ವೆಸ್ಟ್ ಮಾಡ್ಬೋದು ಶಾರ್ಟ್ ಟರ್ಮಲ್ಲಿ. ಗೌರ್ಮೆಂಟು ಚೇಂಜ್ ಆಗಿದೆ, ಯಾರಿದ್ದಾರೆ ಗೌರ್ಮೆಂಟಲ್ಲಿ ಅಂತೆಲ್ಲ ನಿಮ್ಗೆ ಗೊತ್ತಿದೆ ಇವಾಗ ಅಂತ ನಾನು ಹೇಳಿದ್ದೆ ಕಾಫಿ ಡೇನಲ್ಲಿ. ಸೊ ನೋಡೋಣ ಅದೇ ರೀತಿ ಆಗ್ತದೆ. ಜೊತೆಗೆ ಫಂಡಮೆಂಟಲ್ಸ್ ಕೂಡ ಚೇಂಜ್ ಆಯಿತು. ಸಿದ್ಧಾರ್ಥ್ ಅವರ ವೈಫು ತುಂಬ ರೀತಿಯಾಗಿ ಇದನ್ನು ಚೇಂಜಸ್ ಮಾಡಿದ್ದಾರೆ, ಸುಮಾರು ಸಾಲ ಎಲ್ಲ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ. ಸೊ ನೋಡೋಣ 50-52 ಲೆವೆಲ್ಗೆ ಬರ್ಬೋದು. ನಾನು ಕೂಡ ನಿಮಗೆ ಹೇಳಿದ್ದಿನ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಆಗಿದ್ದೀನಿ, ಅದೊಂದು ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು HDFC ಬ್ಯಾಂಕ್. ಈಗ ನಂಬರ್ 1 ಸ್ಟಾಕ್ ಅಲ್ವಾ, ನಿಫ್ಟಿನಲ್ಲಾಗಲಿ, ಬ್ಯಾಂಕ್ ನಿಫ್ಟಿನಲ್ಲಾಗಲಿ, ಫಿನ್ ನಿಫ್ಟಿನಲ್ಲಾಗಲಿ ಟಾಪ್ ಕಾಂಟ್ರಿಬ್ಯೂಟರ್ ಯಾರು? HDFC ಬ್ಯಾಂಕ್. HDFC ಬ್ಯಾಂಕ್ನ ನೀವು ಟ್ರ್ಯಾಕ್ ಮಾಡ್ತಾ ಇದ್ದರೆ ನಿಮಗೆ 14% ವೇಟೇಜ್ ಸಿಗುತ್ತೆ ನಿಫ್ಟಿನಲ್ಲಿ. ಸೊ HDFC ಬ್ಯಾಂಕನ್ನು ಟ್ರ್ಯಾಕ್ ಮಾಡೋದು ವೆರಿ ಇಂಪಾರ್ಟೆಂಟ್. ಜೊತೆಗೆ ರಿಲಯನ್ಸ್ ಸೇರ್ಕೊಂಡ್ಬಿಡ್ತು ಅಂತಂದರೆ 25% ಕಾಂಟ್ರಿಬ್ಯೂಷನ್ ಅವ್ರದ್ದೇ, ಅವರಿಬ್ಬರೂ ಇವತ್ತು 2% ಅಲ್ವಾ. ಇಲ್ಲಿ ನೀವು ನೋಡೋದಾದರೆ HDFC ಬ್ಯಾಂಕಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಆಗ್ತಾನೆ ಬಂದಿತ್ತು, ಈ ರೇಂಜಲ್ಲಿ ಪ್ಲೇ ಆಗ್ತಾನೆ ಬಂದಿತ್ತು. ಇವತ್ತು ಬೆಸ್ಟ್ ಟೈಮು ಯಾರಿಗಾದರೂ ಪೊಸಿಷನ್ನ ತೊಗೊಂಡಿದ್ದಿದ್ರೆ ಮಂತ್ಲಿ ಎಕ್ಸ್ಪೈರ್ ಇದು. ಸೊ ಇವತ್ತೇ ಪೊಸಿಷನ್ ಆ್ಯಡ್ ಮಾಡಿಕೊಂಡೆ, ಯಾವಾಗ ಅಂದರೆ ಆಲ್ಮೋಸ್ಟ್ ಈ ಭಾರತ ಹತ್ರ ಇದ್ದಾಗ. ಸೊ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದು ಈಗ ಬ್ರೇಕ್ಔಟ್ ಆಗಿದೆ. 1700ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ನೋಡೋಣ, 1700 ನಾಳೆನೇ ಬಂದರೂ ಬರ್ಬೋದು, ನಿಮ್ಗೆ ಆಶ್ಚರ್ಯ ಇಲ್ಲ. ಬಟ್ 1700ನ ದಾಟು ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನೋಡಿ, ಯೂಶಲಿ ಆಪ್ಷನ್ಸ್ ಎಲ್ಲ ನಿಮ್ಗೆ ಏನಾಗಿರುತ್ತೆ, ನೀವು ಸ್ಟಾಕಲ್ಲಿ ತೊಗೊಳೋದಾದರೆ ಅದು ಮಂತ್ಲಿ ಎಕ್ಸ್ಪೈರಿ ಮಾತ್ರ ಸಿಗೋದು, ವೀಕ್ಲಿ ಎಕ್ಸ್ಪೈರಿ ಸಿಗೋದಿಲ್ಲ. ನಾನು ತುಂಬ ಕಮ್ಮಿ ಇದುವರೆಗೂ ಚಾನಲಲ್ಲಿ ಮಾತಾಡೇ ಇಲ್ಲ ಸ್ಟಾಕ್ ಸ್ಪೆಸಿಫಿಕ್, ನಾನು ಆ ರೀತಿ ತೊಗೊಳಲ್ಲ. ಬಟ್ ಪೊಸಿಷನಲ್ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಮೆಂಬರ್ಸ್ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಅಂತ. ಸೊ ಅದರಲ್ಲಿ ಇದನ್ನ ನಾನು ರೆಕಮೆಂಡ್ ಮಾಡಿದ್ದೆ, ಯಾವ ಲೆವೆಲ್ ತೊಗೊಂಡಿದ್ದೀನಿ, ಏನು ಕತೆ ಅಂತೆಲ್ಲ. ಸೊ ಬಟ್ ನಿಮಗೂ ಹೇಳ್ತಾ ಇದ್ದೀನಿ 1700 ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಕೇಳಿದ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಗ್ರೂಪಲ್ಲಿ ಅದೇ ಟೈಮಲ್ಲಿ, ಹಾಗಾಗಿ ನಿಮಗೆ ಶೇರ್ ಮಾಡಿಕೊಂಡೆ. ಸೊ ಈ ಸಲ ಆ ಟೈಮ್ ಹೈಗೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. HDFC ಬ್ಯಾಂಕ್ ಲಾಂಗ್ ಕನ್ಸಲ್ಟೇಷನ್ ಆಗಿದೆ, ಒಳ್ಳೆ ಬ್ರೇಕ್ಔಟ್ ಕೊಡ್ತಾ ಇದೆ. 1625ನೇ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಇವಾಗ ಇನ್ನೂ ನೀವು 1640ಕ್ಕೆ ಶಿಫ್ಟ್ ಆಗ್ಬೋದು ಈ ಟ್ರೆಂಡ್ ಲೈನ್ನ. ಸೊ ಅಲ್ಲಿ ತನಕ ನಿಮಗೆ ಏನೂ ತೊಂದರೆ ಇಲ್ಲ. 1700 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದ್ರ ಮೇಲೆ ಬಂದರೆ 1720, 1740 ಈ ರೀತಿ, 1760 ಈ ರೀತಿ ಎವ್ರಿ 20 ಪಾಯಿಂಟ್ಸ್ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು HDFC ಬ್ಯಾಂಕಲ್ಲಿ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥ ಸ್ಟಾಕು ಕೋಟಕ್ ಬ್ಯಾಂಕ್. ಕೋಟಕ್ ಬ್ಯಾಂಕನ್ನು ಕೂಡ ನಾವು ಚಾರ್ಟ್ ಸ್ಟಾಕಲ್ಲಿ ಮಾತಾಡಿದ್ದೆ, ರೆಕಮೆಂಡ್ ಮಾಡಿದ್ದೆ, ಡಿಸ್ಕ್ಲೇಮರ್ ಇದರಲ್ಲೂ ಕೂಡ ಇನ್ವೆಸ್ಟೆಡ್ ಆಗಿದ್ದೀನಿ. 1680 ಲೆವೆಲ್ ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಈ ಲೆವೆಲಲ್ಲಿ ಖಂಡಿತವಾಗ್ಲೂ ಅಕ್ಯುಮುಲೇಟ್ ಮಾಡ್ಕೋಬೋದು. ಗೋಲ್ಡನ್ ಲೆವೆಲ್ ಅಂದರೆ 1411 ಅಂತಂದಿದೆ, ಬಟ್ ನಂದು ಅಷ್ಟೇನಿಲ್ಲ, ಇವೆರಡು ಮಧ್ಯದಲ್ಲೇ ಇದೆ ಆವರೇಜ್ ಪ್ರೈಸು. ಬಟ್ ಇಲ್ಲಿ ಈಗ ಒಂದು ಬ್ರೇಕ್ಔಟಿಗೆ ರೆಡಿ ಆಗಿದೆ, ಇಲ್ಲಿ ವಾಪಸ್ ಬಂತು, ಟೆಸ್ಟ್ ಮಾಡಲಿಲ್ಲ, ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇದೆ. 1800 ಅನ್ನೋದೊಂದು ಮೀಡಿಯನ್ ಆಗಿರುತ್ತೆ ಇದರಲ್ಲಿ. ಸೊ ಈ ಸಲ 2000ನ ದಾಟಿ ಮೇಲ್ಗಡೆ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೇಮ್ ರೀಸನ್ 2021ರಲ್ಲಿ ಬಂದು ಟೆಸ್ಟ್ ಮಾಡಿತ್ತು, ಮತ್ತೆ ಈಗ ಒಂದ್ಸಲ ಟೆಸ್ಟ್ ಮಾಡಿದೆ, 3 ಸಲ ಟೆಸ್ಟ್ ಆಗಿದೆ ಸ್ಟಾಕು. ಈ ಸಲ ಬ್ರೇಕ್ಔಟ್ ಆದರೆ ನಿಮಗೆ 2100 ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. 2100ನ ನೀವು T1 ಆಗಿ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ನೋಡ್ತಾ ಹೋಗ್ಬೋದು. ಬಟ್ 2000 ಬ್ರೇಕ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ ಕೋಟಕ್ ಬ್ಯಾಂಕಲ್ಲಿ. ಸೊ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರು ಖಂಡಿತವಾಗ್ಲೂ ಪ್ಲಾನ್ ಮಾಡ್ಬೋದು ಇವಾಗ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥ ಸ್ಟಾಕು ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕು ನೋಡಿ, ಗ್ರಾಮೀಣ ಭಾಗದಲ್ಲಿ, ಜೊತೆಗೆ ಟೌನ್ ಅಂತ ಇದೆಯಾ, ಅಲ್ಲೆಲ್ಲ ತುಂಬ ಜನ ಯೂಸ್ ಮಾಡ್ತಾರೆ ಈ ಬ್ಯಾಂಕನ್ನು. ಸೊ ಈಗ ಬೇರೆ ಬೇರೆ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಗಳು ಬರ್ತಾ ಇದೆ, ಬಟ್ ಸುಮಾರು ವರ್ಷದಿಂದ ಜೊತೆಗಿದ್ದಂಥದ್ದು ಕರ್ನಾಟಕ ಬ್ಯಾಂಕ್ ಮಾತ್ರ. ಕರ್ನಾಟಕ ಬ್ಯಾಂಕಲ್ಲಿ ಕಂಟಿನ್ಯೂಸ್ ಆಗಿ ಸ್ಟಾಕು ವೀಕ್ ಆಗ್ತಾನೆ ಬರ್ತಾ ಇತ್ತು. ತುಂಬ 2017ರಿಂದ ಅಂಡರ್ ಪರ್ಫಾರ್ಮ್ ಮಾಡಿದೆ. ನೋಡಿ, ಇದಕ್ಕೆ ಪೇಷನ್ಸ್ ಬೇಕು ಅಂತೀವಲ್ಲ ಸ್ಟಾಕ್ಗಳಲ್ಲಿ, ಅದು ಈ ಥರದ್ದು. ಸೊ ಇಂಥ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡಲ್ಲ, ನೀವು ಹೇಳ್ತಾನೆ ಇರ್ತೀನಿ, ನಾನು ಸುಮಾರು ಸಲ ಹೇಳಿದ್ದೀನಿ. ನೋಡಿ, ಇಲ್ಲಿ ಒಂದು ಹೋಗಿರುತ್ತೆ, ಇಲ್ಲಿಂದ ವಾಪಸ್ ಕೆಳಗಡೆ ಬಂದಿರುತ್ತೆ, ಇಲ್ಲಿ ಮೇಲ್ಗಡೆ ಹೋಗ್ತಿದೆ ಅಂತ ಇಲ್ಲಿ ಪಾಪ ಒಂದಿಷ್ಟು ಜನ ಅಕ್ಯುಮುಲೇಟ್ ಮಾಡ್ಕೊಂಡಿರ್ತಾರೆ. ಮತ್ತೆ ಕೆಳಗಡೆ ಬಿತ್ತು, ಈ ಲೆವೆಲ್ಗೆ ಬಂದಿದೆ ಅಂತ ಇಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿಂದ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ಓಕೆ, ನಿಮಗೆ ಸಸ್ಟೈನ್ ಆಗಿದೆ, ಆದರೂ ನಿಮಗೆ ತುಂಬ ಲಾಂಗ್ ಜರ್ನಿನ ಆಲ್ರೆಡಿ ಟ್ರಾವೆಲ್ ಮಾಡಿದ್ದಾರೆ. ಯಾರಾದರೂ ಇನ್ನೂ ಸ್ಟಾಕನ್ನು ಇಟ್ಕೊಂಡಿದ್ದೀರಾ ಅಂದರೆ ಈಗ ನಿಮ್ಮ ಕಾಲ ಬಂದಿದೆ. ಇದು ಹೇಗೆ ನೀವು ಸ್ವಲ್ಪ ಮಂತ್ಲಿ ಕ್ಯಾಂಡ್ಲು, ವೀಕ್ಲಿ ಕ್ಯಾಂಡಲಲ್ಲಿ ಹೋಗಿ ನೋಡೋದಾದರೆ ನೋಡಿ, ಮಲ್ಟಿ ಇಯರ್ ಬ್ರೇಕ್ಔಟ್ ಯಾವಾಗ 2008ರಲ್ಲಿ ಆಗಿದ್ದಂಥ ಹೈನ ಈ ಸ್ಟಾಕು ಇವಾಗ ಬಂದು ಬ್ರೇಕ್ ಆಗ್ತಾ ಇದೆ. ಇದು ರೆಕಮೆಂಡ್ ಮಾಡ್ತಾ ಇದ್ದೀನಿ, ಇಲ್ಲ ಜಸ್ಟ್ ಕೇಸ್ ಸ್ಟಡಿ. ಸೊ ಇಂಥ ಸ್ಟಾಕಲ್ಲೆಲ್ಲ ಇನ್ವೆಸ್ಟ್ ಮಾಡಿ, ಪೆನ್ನಿ ಸ್ಟಾಕ್ ಅಂತ ಸುಮಾರು ಜನ ಹೋಗ್ತಾರೆ, ಇದರಿಂದ ನಾವು ಹೋಗೋದು ತಪ್ಪು ಅಂತ ಹೇಳಲ್ಲ, ಬಟ್ ನಿಮ್ಗೆ ಅಷ್ಟೇ ಪೇಷನ್ಸು ಬೇಕಾಗುತ್ತೆ. ನೋಡಿ, ಇಲ್ಲಿ 2008ರಲ್ಲಿ ಆಗಿದ್ದನ್ನು ಈಗ ಬ್ರೇಕ್ಔಟ್ ಮಾಡ್ತಾ ಇದ್ದೀನಿ. ಮಲ್ಟಿ ಇಯರ್ ಬ್ರೇಕ್ಔಟ್ ಅನ್ನೋದು ಯಾವಾಗಲೂ ಪವರ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ 220, 240 ಈ ಝೋನ್ಗಳನ್ನು ಕೂಡ ಬಂದು ಟೆಸ್ಟ್ ಆಗ್ಬೋದು ಕರ್ನಾಟಕ ಬ್ಯಾಂಕು ಮುಂಬರುವ ದಿನಗಳಲ್ಲಿ. ಬಟ್ ಈ ನೋಡಿ, ಈ ಟ್ರೆಂಡ್ ಲೈನ್ ಯಾವಾಗ ಇಲ್ಲಿ ಬ್ರೇಕ್ ಆಯಿತು, ಇಲ್ಲಿ ಒಂದು ಲಾಂಗ್ ವಾಲ್ಯೂಮಲ್ಲಿ ಆ ವೀಕಲ್ಲೇ ನಿಮಗೆ ಇದು ವೀಕ್ಲಿ ಕ್ಯಾಂಡಲ್ ಹೋಗಿ ನೋಡೋದಾದರೆ ಈ ಪರ್ಟಿಕ್ಯುಲರ್ ವಾಲ್ಯೂಮ್ ಬಂದಿರೋ ವೀಕೆ ಇವರಿಗೆ ದೊಡ್ಡ ವೀಕ್ ಅಂತ ಆಗಿರೋಂಥದ್ದು. ನೋಡೋಣ ಒಂದ್ಸಲ ನೋಡ್ಬೋಣ ವೀಕ್ಲಿ ಕ್ಯಾಂಡಲಲ್ಲಿ. ನೋಡಿ, ಆ ಪರ್ಟಿಕ್ಯುಲರ್ ವೀಕಲ್ಲೇ ಇವತ್ತು ಗೊತ್ತಾಗಬೇಕು ನಿಮಗೆ ಇಲ್ಲಿ ಏನೋ ಒಂದು ಆಪರೇಷನ್ ಆಕ್ಟಿವಿಟಿ ಆಗ್ತಾ ಇದೆ ಅಂತ. ಸೊ ಇಲ್ಲಿಂದ ನಿಮಗೆ ಯಾರಾದರೂ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ ಅಂತ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ 70 ರೂಪಾಯಿಗೆಲ್ಲ ಸಿಕ್ಕಿತ್ತು, ಇವಾಗ 200 ರೂಪಾಯಿ. ಖಂಡಿತ ಈ ಥರ ಸ್ಟಾಕಲ್ಲಿ ಇರುತ್ತೆ, ಬಟ್ ಈ ಟೈಮಲ್ಲಿ ಬಂದಾಗ ಅಂತ ನೀವು ಎಕ್ಸಿಟ್ ಮಾಡಿದ್ರು 160 ಅಂತಂದರೆ ಒಳ್ಳೆ ಟ್ರೇಡೇ ಇತ್ತು. ಇಲ್ಲಿ ಮತ್ತೆ ಒಂದು ಟೆಸ್ಟ್ ಆಗಕ್ಕೆ ಬಂದು ಮೇಲ್ಗಡೆ ಹೋಗ್ತಾ ಇದೆ ಕರ್ನಾಟಕ ಬ್ಯಾಂಕ್. ಸೊ ಇನ್ನೂ ಸ್ವಲ್ಪ ಮೇಲೆ ಹೋಗೋಕ್ಕೆ ಸ್ಕೋಪ್ ಇದೆ ಅಂತ ನಂಗೆ ಅನಿಸುತ್ತೆ. 220, 230 ಲೆವೆಲ್ಗೆ ಹೋಗ್ಬೋದು ಮುಂಬರುವ ದಿನಗಳಲ್ಲಿ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು SBI. SBI
ನಾನು ಹಿಂದೆ ಒಂದ್ಸಲ ವ್ಯೂ ಕೊಟ್ಟಿದ್ದೆ. ಇವತ್ತು ಸುಮಾರು ಸ್ಟಾಕ್ಸ್ ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ಎಲ್ಲದು ಬಿಟ್ಟು ಹೋಗಿದ್ದಂಥದ್ದು ಇನ್ನೂ ಇದೆ ಸ್ಟಾಕ್ಸ್ ಮಾತಾಡೋಕೆ ಹೋದರೆ. ಬಟ್ ಎಸ್ ಬಿ ಐ ನೋಡಿ ನಾಳೆ ಅಥವಾ ಈ ವಾರದಲ್ಲಿ ಒಂದು ಆಲ್ ಟೈಮ್ ಹೈಗೆ ಹೋಗುತ್ತೆ ಅಂತ ಅನಿಸ್ತಾ ಇದೆ. ಎಸ್ ಬಿ ಐ ಸ್ಟಾಕ್ ಯಾಕೆ ಇಷ್ಟ ಆಗಲ್ಲ ಅಂತಂದರೆ ನನಗೆ ಎಸ್ ಬಿ ಐದೇನು ಫಂಡಮೆಂಟಲಿ ರಾಂಗ್ ಇಲ್ಲ. ಅಫ್ಕೋರ್ಸ್ ನಂಬರ್ 1 ಬ್ಯಾಂಕು, ನ್ಯಾಷನಲೈಸ್ ಬ್ಯಾಂಕು ಎಲ್ಲದೂ ಸರಿ. ಆದರೆ ಯಾವುದೇ ಗೌರ್ಮೆಂಟ್ ಇದ್ರೂ ಇದನ್ನ ಯುಟಿಲೈಸ್ ಮಾಡ್ಕೊಂಡ್ಬಿಡ್ತಾರೆ. ಎಸ್ ಬ್ಯಾಂಕ್ ಬಿದ್ದೋಯ್ತು, ಬನ್ನಿ ಸಹಾಯ ಮಾಡಿ ಅಂತ ಕೇಳ್ತಾರೆ, ಇವ್ರ ಹತ್ರ ದುಡ್ಡು ಹಾಕ್ತಾರೆ. ಈ ರೀತಿ ಎಲ್ಲ ಇರೋದ್ರಿಂದ ಇದರಲ್ಲಿ ನೀವು ದುಡ್ಡು ಹಾಕಿದ್ರೆ ಗ್ರೋತ್ ಅಂತ ಆಗಲ್ಲ ಅಂತ ನಿಮಗೆ ಒಂಥರ ತೋರಿಸಿದ್ದೆ ಕೂಡ. ಇದೇ ಝೋನಲ್ಲಿದೆ 2008ರಿಂದ 2022 ನೋಡೋದಾದ್ರೆ ಈ ಝೋನ್ ಬಿಟ್ಟು ಹೋಗಿಲ್ಲ ಅಂತ. ಬಟ್ ಈಗಷ್ಟೇ ಮೂವ್ಮೆಂಟ್ ಆಗ್ತಾ ಇರೋದು. 2021 ಆದಮೇಲೆ ಎಸ್ ಬಿ ಐನಲ್ಲಿ ಸ್ವಲ್ಪ ಮೂವ್ಮೆಂಟ್ ಅಂತ ಕಾಣಿಸ್ತಾ ಇರೋದು. ಇಲ್ಲಿ ನೀವು ಒಂದು ಟ್ರೆಂಡ್ ಲೈನ್ ಹಾಕೊಂಡು ನೋಡಿದ್ರೆ ಈ ರೀತಿ ಟ್ರೆಂಡ್ ಲೈನ್ ಇದೆ. ಈ ಟ್ರೆಂಡ್ ಲೈನ್ ಹಾಕೊಂಡು ನೀವು ಆರಾಮಾಗಿ ನೀವು ಮಾಡ್ತಾ ಹೋಗ್ಬೋದು. ಇಲ್ಲಿ ಈ ವರ್ಟೆಕ್ಸ್ ಹತ್ರ ಬರ್ತಾ ಇದೆ 650 ಈ ಜುಲೈ ಮಂತಲ್ಲಿ ಟೆಸ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ ಎಸ್ ಬಿ ಐ. ಸೊ ದಟ್ ವುಡ್ ಬಿ ಆಲ್ ಟೈಮ್ ಹೈ. ನೋಡ್ತಾ ಹೋಗೋಣ. ಐ ಆಮ್ ವೆರಿ ಬುಲಿಶ್ ಆನ್ ಬ್ಯಾಂಕಿಂಗ್ ಸ್ಟಾಕ್ಸ್. ನೋಡೋಣ ಏನಾಗುತ್ತೆ ಅಂತ. ಸೊ ನೆಕ್ಸ್ಟು ಸಿಲ್ವರ್ ಯಾರ್ಯಾರಿಗೆ ನೆನಪಿದೆ ಗೊತ್ತಿಲ್ಲ, ನಾನು ಹೇಳಿದೆ ಅಂತ ದಯವಿಟ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ನಮಗೆ ಒಳ್ಳೆ ಲೆವೆಲ್ ಅಂತ ಅನಿಸಿದ್ದಕ್ಕೆ ನಿಮಗೆ ಹೇಳಿದ್ದೆ. ಸಿಲ್ವರ್ ನೋಡಿ 21-22 ಲೆವೆಲಿಗೆ ಬಂದಿತ್ತು. ಅಲ್ಲಿಂದ ಇವಾಗ ಒಳ್ಳೆ ಅಕ್ಯುಮುಲೇಷನ್ ಆಗಿದೆ. ಯಾರಾದರೂ ಅಕ್ಯುಮುಲೇಟ್ ಮಾಡ್ಕೊಳೋದಾದರೆ ವೆರಿ ಗೋಲ್ಡನ್ ಲೆವೆಲ್. ಎಲ್ಲ ಬೆಳ್ಳಿ ಅದು ಚಿನ್ನ ಅಂತ ಹೋಗ್ತಾ ಇದ್ದಾರೆ, ಬೆಳ್ಳಿ ಕಾಣಿಸ್ತಾ ಇಲ್ಲ. ಬೆಳ್ಳಿ ನೋಡಿ ಸ್ವಲ್ಪ ಅಂತ ಹೇಳಿದ್ದೆ. ಈ ಝೋನ್ ಬಂದಾಗ ಆ ಝೋನಿಗೆ ಬರಲಿಲ್ಲ ನಮ್ಮ ಹತ್ರ, ಬಟ್ ಆ ಝೋನಲ್ಲಿ ನಿಮಗೆ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದನ್ನ ನಾನು ಕೂಡ ತೋರಿಸಿದ್ದೆ ನಿಮಗೆ. ಸೊ ಸಿಲ್ವರ್ ಬೀಸ್ನ ತೊಗೊಂಡಿದ್ದು ಅಂತ. ಈಗ ನೋಡಿ ವೆರಿ ಬುಲಿಶ್ ಆಗ್ತಾ ಇದೆ. ಸದ್ಯದಲ್ಲಿ 26ನ ಬ್ರೇಕ್ ಆಗುತ್ತೆ ಅಂತ ಅನಿಸುತ್ತೆ. ಈಗಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು ಅಂದರೆ ಖಂಡಿತ ಇನ್ವೆಸ್ಟ್ ಮಾಡ್ಬೋದು ಸಿಲ್ವರಲ್ಲಿ. ಸೊ ಗೋಲ್ಡ್ ಯಾವ ರೀತಿ ಆಗಿದೆ ಅಂತ ನೋಡ್ಕೊಂಬನ್ನಿ. ಗೋಲ್ಡ್ ಬಿದ್ದೋಗಿದೆ ಇವಾಗ. ಗೋಲ್ಡ್ ಇದನ್ನೊಂದು ಸ್ಕಿಪ್ ಮಾಡಿ ಅಂತಲೂ ಹೇಳಿದ್ದೆ ಅಲ್ವಾ ನಾನು. ಎಸ್ ಜಿ ಬಿ ಸೀರೀಸ್ ಬೇಡ, ನೆಕ್ಸ್ಟ್ ಎಸ್ ಜಿ ಬಿ ಸೀರೀಸ್ ನೋಡೋಣ ಅಂತ. ನೋಡಿ ಗೋಲ್ಡಲ್ಲಿ ಇನ್ನೂ ಒಂದು ಕರೆಕ್ಷನ್ ಆಗಿ ವಾಪಸ್ ಮೇಲೆ ಹೋಗಿದೆ. ಬಟ್ ಸ್ಟಿಲ್ ಗೋಲ್ಡಲ್ಲಿ ಸ್ವಲ್ಪ ಕಾಶಿಯಸ್ ಆಗಿ ಇರಿ. ಈ ಆಲ್ ಟೈಮ್ ಹೈನ ಈ ಸದ್ಯಕ್ಕಂತೂ ಬ್ರೇಕ್ ಆಗಲ್ಲ ನನಗೆ. ನನ್ನ ಪ್ರಕಾರ 1818 ಕ್ರೂಷಿಯಲ್ ಲೆವೆಲ್ಲು. ಸೊ ಇಲ್ಲಿಗೆ ಬಂದರೆ ಅಂದರೆ ಹೆಂಗೆ ಹೇಳೋಪ್ಪ, ಇಂಡಿಯಾದ ಲೆವೆಲಲ್ಲಿ ಒಂದು 45,000 ಆಗ್ಬೋದೇನೋ. ಈಗ 55,000 ಇದೆಯಲ್ವಾ, 45ರಿಂದ 50,000 ಆ ರೇಂಜ್ ಬರ್ತಂಗೆ ಅಟ್ಲೀಸ್ಟ್ 50,000 ಬ್ರೇಕ್ ಆಗೋ ತನಕ ವೆಯ್ಟ್ ಮಾಡಿ. ಅಲ್ಲಿ ತನಕ ಬೇಡ. ಈ ಲೆವೆಲ್ ಬಂದು ಟೆಸ್ಟ್ ಆಗಲಿ ಒಂದು ಸಲ. ಆ ಲೆವೆಲ್ ಬಂದು ಟೆಸ್ಟ್ ಆಗಿತ್ತು, ಇನ್ನೂ ಕೆಳಗಡೆ ಬರ್ಬೋದು ನೋಡೋಣ. ನನಗೇನೋ ಗೋಲ್ಡಲ್ಲಿ ಇವಾಗ ಅಕ್ಯುಮುಲೇಟ್ ಮಾಡ್ಬೋದು ಅಂತ ಅನಿಸ್ತಾ ಇಲ್ಲ. ಬಟ್ ಸಿಲ್ವರಲ್ಲಿ ಖಂಡಿತವಾಗ್ಲೂ ನೀವು ಸಿಲ್ವರಲ್ಲಿ ತಗೋಬೋದು ಇವಾಗ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿರ್ತೀನಿ. ಖಂಡಿತವಾಗ್ಲೂ ಟ್ಯಾಕ್ಸೇಷನ್ ಬಗ್ಗೆ ನಾನು ಕ್ಲಾರಿಫೈ ಮಾಡ್ಕೊಡ್ತೀನಿ. ಸೊ ಆಲ್ರೆಡಿ ಹೇಳಿದ್ದೀನಿ ಕ್ಲಾರಿಫಿಕೇಷನ್ಗಳನ್ನು. ಸೊ ಏನೋ ಆತಂಕ ಪಡೋದು ಬೇಕಾಗಿಲ್ಲ. ಆದರೆ ಒಂದು ಶಿಸ್ತುಬದ್ಧವಾಗಿ ನೀವು ಮಾಡುವಂಥದ್ದು ಒಳ್ಳೆಯದು. ಅದ್ರ ಚಾಯ್ಸ್ ನಿಮಗೆ ಬಿಟ್ಟಿದ್ದು ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ ನಿಮಗೆ. 2023 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು. ಆರೋಗ್ಯ ವಿಮೆ ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿ. ಆಗಸ್ಟ್ 15ಗೆ ಒಂದು ಸ್ಪೆಷಲ್ ಏನಾದರೂ ಪ್ಲಾನ್ ಮಾಡೋಣ ಅಂತ ಮಾಡಿದ್ದೀನಿ. ಸೊ ಏನು ಈ ಸಲ ಕ್ವಿಸ್ ಕಾಂಟೆಸ್ಟ್ ಆ ರೀತಿ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಬಟ್ ಆಲ್ರೆಡಿ ನಾನು ಕೆಲವ್ರನ್ನ ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಸೊ ನೋಡೋಣ, ಅದ್ರ ಬಗ್ಗೆ ಪ್ಲಾನ್ ಮಾಡಿಲ್ಲ ನಾನು ಏನು ಅಂತ. ಬಟ್ ನಿಮ್ಮ ಡೀಟೇಲ್ಸ್ ಬೇಕಾಗ್ಬೋದು. ನಾನು ಕೆಲವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯೂಟ್ಯೂಬಲ್ಲಿ ಅಥವಾ ಟೆಲಿಗ್ರಾಮಲ್ಲಿ. ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.